ಜ್ಞಾನ ಸಂಹಿತ ಮಾರ್ಚ್ 2019 ಮಿತ್ರ ಜ್ಯೋತಿ ಡಿಜಿಟಲ್ ಲೈಬ್ರರಿ ಮಿತ್ರ ಜ್ಯೋತಿ CA ಸೈಟ್ ನಂ. ಪೀಡಡ 18ನೇ ಅಡ್ಡ ರಸ್ತೆ 31ನೇ ಮುಖ್ಯ ರಸ್ತೆ ಸೆಕ್ಟಾರ್ 1 ನಿಫ್ನ ಹಿಟಭಾಗ SR ಲೇಔಟ್ ಬೆಟ್ಟಗಳೂರು 560102 91 ಕಂಟ್ರಿ ಕೋಡ್ 80 ಸಿಟಿ ಕೋಡ್ ದೂರವಾಣಿ 0 22876723225875 ಇಮೇಲ್ imoy.theblibrary@gmail.com ವೆಬ್ಸೈಟ್ www.mitrajyoti.org ಸಂಪಾದಕೀಯ ಪ್ರಿಯ ಓದುಗರೆ, ಮಿತ್ರ ಜ್ಯೋತಿ ಸಂಸ್ಥೆಯಲ್ಲಿ 8 ಏಪ್ರಿಲ್ ಜೂನ್ 8ರವರೆಗೆ 2 ತಿಂಗಳ ಪ್ರಾಥಮಿಕ ಕಂಪ್ಯೂಟರ್ ತರಬೇತಿ ಕಾರ್ಯಕ್ರಮವು ಪ್ರಾರಂಭವಾಗಲಿದೆ. ಈ ತರಬೇತಿ ಕಾರ್ಯಕ್ರಮದಲ್ಲಿ NIIT ಇಂದ ಪ್ರಮಾಣೀಕರಿಸಲ್ಪಟ್ಟ ಕಂಪ್ಯೂಟರ್ ಕಲಿಕೆಯೊಂದಿಗೆ ಜೀವನ ಕೌಶಲ್ಯ ತರಬೇತಿಯನ್ನು ಕೂಡ ನೀಡಲಾಗುತ್ತಿದೆ. 10ನೇ ತರಗತಿ ತೇರ್ಗಡೆ ಹೊಂದಿದ ಸ್ವಲ್ಪವಾದರೂ ಇಂಗ್ಲಿಷ್ ಭಾಷೆ ಬಲ್ಲ ಯಾರೇ ದೃಷ್ಟಿವಿಕಲಚೇತನರು ಈ ತರಬೇತಿಗೆ ನೋಂದಾಯಿಸಿಕೊಳ್ಳಲು ಅರ್ಹರಾಗಿರುತ್ತಾರೆ. ಶಿಕ್ಷಣವನ್ನು ಮುಂದುವರೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಆದ್ಯತೆಯನ್ನು ನೀಡಲಾಗುತ್ತದೆ. ಈ ಮಾಹಿತಿಯನ್ನು ಎಲ್ಲರಿಗೂ ತಿಳಿಸಿ ಅವರ ಶಿಕ್ಷಣಕ್ಕೆ ನೀವು ಸಹಕರಿಸಬೇಕಾಗಿ ವಿನಂತಿ. ಮಿತ್ರ ಜ್ಯೋತಿ ಸಂಸ್ಥೆಯು 29 ವರ್ಷ ಬೆಳೆದು ಇದೀಗ 30ನೇ ವರ್ಷಕ್ಕೆ ಕಾಲಿರಿಸುತ್ತಿದೆ. ಹಂತ ಹಂತವಾಗಿ ಒಂದೊಂದೇ ಮೆಟ್ಟಿಲನ್ನು ಹತ್ತಿ ಅನೇಕ ಗರಿಗಳನ್ನು ತನ್ನ ಮೂಡಿಗೇರಿಸಿಕೊಂಡಿರುವ ಈ ಸಂಸ್ಥೆ ಹಾಗೂ ಡಾಕ್ಟರ್ ಮಧು ಸಿಂಘಾಲ್ ಅವರ ಸಾಧನೆ ನಮಗೆಲ್ಲ ತಿಳಿದೇ ಇದೆ. ₹1000 ದೃಷ್ಟಿವಿಕಲಚೇತನರ ಸಬಲೀಕರಣಕ್ಕೆ ಶಿಕ್ಷಣದ ಮೂಲಕ ನೆರವು ನೀಡುತ್ತಿರುವ ನಮಗೆಲ್ಲ ಸ್ಫೂರ್ತಿಯಾದ ಇವರು ಇನ್ನೂ ಹೆಚ್ಚಿನ ಜನರಿಗೆ ಹೀಗೆಯೇ ನಿರಂತರವಾಗಿ ತಮ್ಮ ಸೇವೆಯನ್ನು ಮುಂದುವರೆಸಲಿ ಎಂದು ಸದಾ ಹಾರೈಸೋಣ. ಶಾರದಾ ಸಮಿತಿಯ ಅಧ್ಯಕ್ಷರು ಮತ್ತು ಮಾರ್ಗದರ್ಶಕರು ಡಾಕ್ಟರ್ ಮಧು ಸಿಂಘಾಲ್. ಸಂಪಾದಕರು, ಪರಿಕಲ್ಪನೆ ಮತ್ತು ಸಂಯೋಜನೆ ಶ್ರೀಮತಿ ಶಾರದಾ. ತಾಂತ್ರಿಕ ಪರಿಣಿತಿ ಮತ್ತು ಬ್ರೈಲ್ ಮುದ್ರಣ ಮಧು ಆರ್. ಸಹಕಾರ ಲಕ್ಷ್ಮೀನಾರಾಯಣ ರೆಡ್ಡಿ. ಪರಿವಿಡಿ. ಸಂಪಾದಕೀಯ 1 ಚಿಂತನ 2 ನುಡಿಮುತ್ತುಗಳು 3 ಮಾಹಿತಿ ಕರ್ನಾಟಕ ರಾಜ್ಯ ಸರ್ಕಾರಿ ಅಂಧ ನೌಕರರ ಸಂಘದ ಪ್ರಕಟಣೆ 4 ಸಾಧಕರು ಸಂಶೋಧಕರು ನೊಬೆಲ್ ವಿಜೇತ ಮೊದಲ ಭಾರತೀಯ ವಿಜ್ಞಾನಿ ಸರ್ ಸಿ.ವಿ. ರಾಮನ್. 5 ವಿಚಾರ ತಾಳ್ಮೆಗಿಂತ ಮಿಗಿಲಾದುದಿಲ್ಲ. 6 ಆರೋಗ್ಯ ಹಿಪೋಥೈರಾಯ್ಡಿಸಂ. 7 ಪ್ರವಾಸ ಸಮುದ್ರದೊಳಗೊಬ್ಬ ನಿಷ್ಕಳಂಕ ಮಹಾದೇವ. 8 ಚಿಣ್ಣರ ಪುಟ್ ಎಲ್ಲಕ್ಕಿಂತ ಮಿಗಿಲಾದದ್ದು. 9 ಅಡುಗೆ ಮನೆಯ ಚೀನಿಕಾಯಿ ಸ್ಪೆಷಲ್. 10 ಮಿತ್ರ ಜ್ಯೋತಿ ವಾರ್ತೆ. 1 ಚಿಂತನ. ಯಾಕಪ್ಪ ಕಷ್ಟ ಬರೀ ನನಗೆ ಬರುತ್ತದೆ? ಒಂದಾನೊಂದು ಕಾಲದಲ್ಲಿ ಕಳಿಂಗ ದೇಶದ ಪ್ರಜೆ ರಾಮಚಂದ್ರ ಹಾಗೂ ಅವನ ಮಗಳು ಅವಂತಿಕಾ ಒಂದು ಸಾಧಾರಣ ಗುಡಿಸಲಿನಲ್ಲಿ ವಾಸ ಮಾಡುತ್ತಿದ್ದರು. ಅವಂತಿಕಾ ರೂಪವತಿ ಹಾಗೂ ಬಹಳ ಬುದ್ಧಿವಂತೆ. ಒಂದು ದಿನ ಅವಂತಿಕಾ ತನ್ನ ತಂದೆಯ ಬಳಿ ಹೀಗೆಂದು ತನ್ನ ದುಃಖವನ್ನು ತೋಡಿಕೊಂಡಳು. ಅಪ್ಪ, ನಾನು ನನ್ನ ಜೀವನದ ಪಥವನ್ನು ನಡೆಸಲು ಬಹಳ ಕಷ್ಟಪಡುತ್ತಿದ್ದೇನೆ. ಒಂದಲ್ಲೊಂದು ಸಮಸ್ಯೆ ಯಾವಾಗಲೂ ಇದ್ದೇ ಇರುತ್ತದೆ. ಒಂದು ಸಮಸ್ಯೆಯನ್ನು ಸವೆಸಿ ಹೊರಬಂದ ನಂತರ ಇನ್ನೊಂದು. ನನಗೆ ಸಾಕಾಗಿ ಹೋಗಿದೆ. ಇದರಿಂದ ಬಹಳ ಹೆಣಗಾಡುತ್ತಿದ್ದೇನೆ. ಅದಕ್ಕೆ ಬಾಣಸಿಗನಾದ ಅಪ್ಪ, ಮಗು ನನ್ನೊಂದಿಗೆ ಅಡುಗೆ ಮನೆಗೆ ಬಾ ಎಂದು ಕರೆದೊಯ್ದರು. ಅವರು ನೀರು ತುಂಬಿದ 3 ಮಡಕೆಗಳನ್ನು ಒಲೆಯ ಮೇಲೆ ಇರಿಸಿ ಬೆಂಕಿ ಹಚ್ಚಿದರು. ಒಮ್ಮೆ 3 ಮಡಿಕೆಗಳು ಕುದಿಯಲು ಆರಂಭಿಸಿದಾಗ ಅವರು 1 ಮಡಕೆಯಲ್ಲಿ ಆಲೂಗಡ್ಡೆಯನ್ನು, 2ನೇಯದರಲ್ಲಿ ಮೊಟ್ಟೆಗಳನ್ನು, 3ನೇ ಮಡಕೆಯಲ್ಲಿ ಕಾಫಿ ಬೀಜಗಳನ್ನು ಹಾಕಿದರು. ನಂತರ ತಂದೆ ತಮ್ಮ ಮಗಳಿಗೆ 1 ಮಾತನ್ನು ಆಡದೆ ಸುಮ್ಮನೆ ಕುಳಿತುಕೊಂಡರು. ಆದರೆ ಮಗಳು ಮನಸ್ಸಿನಲ್ಲಿ ತಮ್ಮ ತಂದೆ ಏನು ಮಾಡುತ್ತಿರಬಹುದು ಎಂದು ಲೆಕ್ಕಾಚಾರ ಹಾಕತೊಡಗಿದಳು. 20 ನಿಮಿಷಗಳ ತರುವಾಯ ತಂದೆಯು ಉರಿಯನ್ನು ಆರಿಸಿ ಪಾತ್ರೆಗಳನ್ನು ಕೆಳಗೆ ಇರಿಸಿದರು. ಬೆಂದ ಆಲೂಗಡ್ಡೆ, ಮೊಟ್ಟೆಗಳನ್ನು ತಟ್ಟೆಗೆ ಹಾಗೂ ಕಾಫಿಯನ್ನು 1 ಲೋಟಕ್ಕೆ ಹಾಕಿದರು. ಮಗಳನ್ನು ಹತ್ತಿರಕ್ಕೆ ಕರೆದು, ನೀನು ಈಗ ಏನನ್ನು ಕಂಡೆ? ಎಂದು ಪ್ರಶ್ನಿಸಿದರು. ಮಗಳು ಬಹಳ ಆಲಸ್ಯದಿಂದಲೇ ಆಲೂಗಡ್ಡೆ,
ಮೊಟ್ಟೆ ಹಾಗೂ ಕಾಫಿ ಎಂದಳು. ತಂದೆ ಮತ್ತೊಮ್ಮೆ ಸೂಕ್ಷ್ಮವಾಗಿ ಗಮನಿಸು ಎಂದರು. ತಂದೆ ಮಗಳಿಗೆ, ಈಗ ನೀನು ಮೊಟ್ಟೆಯನ್ನು ಒಡೆಯಲು ಸಾಧ್ಯವೇ ಎಂದು ಕೇಳಿದರು. ಬೆಂದ ಆಲೂಗಡ್ಡೆಯನ್ನು ಗಮನಿಸುತ್ತಾ ಕಾಫಿ ಹೀರುತ್ತಿದ್ದ ಮಗಳು, ಅಪ್ಪ ಏನಿದಿಲ್ಲ ಎಂದು ಅಪ್ಪನನ್ನು ಮತ್ತೊಮ್ಮೆ ಪ್ರಶ್ನಿಸಿದಳು. ಅದಕ್ಕೆ ಉತ್ತರವಾಗಿ ಅಪ್ಪ, ನೋಡು ಮಗು, ಆಲೂಗಡ್ಡೆ, ಮೊಟ್ಟೆ, ಕಾಫಿ ಬೀಜಗಳನ್ನು ಸಮಾನ ಉರಿಯಲ್ಲಿ ಬೇಯಿಸಲಾಯಿತು. ಬಲವಾದ ಆಲೂಗಡ್ಡೆ ಕುದಿಯುವ ನೀರಿನಲ್ಲಿ ಮೃದು ಮತ್ತು ದುರ್ಬಲವಾಯಿತು. ಮೊಟ್ಟೆ ತೆಳುವಾದ ಹೊರಪದರ ಹೊಂದಿದ್ದರೂ ಕುದಿಯುವ ನೀರಿನಲ್ಲಿ ಅದರ ದ್ರವ ಆಂತರಿಕವನ್ನು ರಕ್ಷಿಸುವಲ್ಲಿ ದುರ್ಬಲವಾಗಿತ್ತು. ಬೆಂದ ನಂತರ ಮೊಟ್ಟೆ ಬಲವಾಯಿತು. ದರೆ ಕಾಫಿ ಬೀಜಗಳು ವಿಶಿಷ್ಟ ಗುಣವನ್ನು ಹೊಂದಿವೆ. ಅವು ಕುದಿಯುವ ನೀರಿನಲ್ಲಿ ಹೊಸದೊಂದನ್ನು ನೀಡುವಲ್ಲಿ ಸಫಲವಾಯಿತು. ಈಗ ನೀನು ಹೇಳು, ನೀನು ಜೀವನದಲ್ಲಿ ಏನಾಗಲು ಇಷ್ಟಪಡುತ್ತೀಯಾ? ಆಲೂಗಡ್ಡೆ, ಮೊಟ್ಟೆ ಅಥವಾ ಕಾಫಿ ಬೀಜ ಎಂದು ಕೇಳಿದರು. ಸ್ನೇಹಿತರೆ, ಬದುಕಿನಲ್ಲಿ ಎಲ್ಲವೂ ನಡೆಯುತ್ತದೆ, ಒಳ್ಳೆಯದು, ಕೆಟ್ಟದ್ದು. ನಾವು ಆಂತರಿಕವಾಗಿ ಕುಗ್ಗಿ ಹೋಗದೆ ಹೇಗೆ ಮುನ್ನಡೆಯುತ್ತೇವೆ ಎಂಬುದು ಮುಖ್ಯ. ಎಲ್ಲರಿಗೂ ಜೀವನದಲ್ಲಿ ಕಷ್ಟ ತೊಂದರೆಗಳು ಇರುತ್ತವೆ. ಅದನ್ನು ಸವಾಲಾಗಿ ಸ್ವೀಕರಿಸಿ ಜಯಿಸುವವನೇ ಯಶಸ್ಸನ್ನು ಹೊಂದುತ್ತಾನೆ. 2 ನುಡಿಮುತ್ತುಗಳು. 1. ಬೇರೆಯವರ ಗಟ್ಟಿದನಿಗಳು ನಿಮ್ಮ ಒಳದನೆಯನ್ನು ಅಡಗಿಸಲು ಬಿಡಬೇಡಿ, ಬಿಲ್ ಗೇಟ್ಸ್. 2. ಇನ್ನೊಬ್ಬರ ಹುಚ್ಚುತನ ನಮಗೆ ಕಾಣಿಸುವಷ್ಟು ಸುಲಭವಾಗಿ ನಮ್ಮ ಹುಚ್ಚುತನ ನಮಗೆ ಕಾಣಿಸದು, ಶಿವರಾಮ ಕಾರಂತ. 3. ಹೂವಿಗೆ ಸುವಾಸನೆ ಇದ್ದಂತೆ ಮನುಷ್ಯನಿಗೆ ವ್ಯಕ್ತಿತ್ವ, ಪಿ. ಸೈರಸ್. 4. ಬುದ್ಧಿಯ ಸಂಸ್ಕೃತಿಯು ಹೃದಯ ಸಂಸ್ಕೃತಿಯ ಅಡಿಯಾಳಾಗಿರಬೇಕು, ಗಾಂಧೀಜಿ. 5. ಹಳೆಯ ಕಷ್ಟಗಳನ್ನು ನೆನೆಸಿಕೊಂಡು ಹೊಸ ಕಣ್ಣೀರು ಪೋಲು ಮಾಡಬೇಡ, ಯೂರಿಪಿಡೀಸ್. 6. ಗೆಲ್ಲುತ್ತೇನೆ ಎಂದು ಬಂದವನು ಸೋಲುವುದಕ್ಕೂ ಸಿದ್ಧನಾಗಿರಬೇಕು, ತರಾಸು. 3. ಮಾಹಿತಿ. ಕರ್ನಾಟಕ ರಾಜ್ಯ ಸರ್ಕಾರಿ ಅಂಧ ನೌಕರರ ಸಂಘದ ಪ್ರಕಟಣೆ. 1. ಪ್ರಥಮ ದರ್ಜೆ ಸಹಾಯಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಆದಪ್ಪ ನಾಗರಾಜು ಸಿ, ದ್ವಿತೀಯ ದರ್ಜೆ ಸಹಾಯಕರಾಗಿರುವ ಸುನಿಲ್ ವಾಲಿಕರ್ ಹಾಗೂ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿರುವ ದತ್ತಾತ್ರೇಯ ಪೊಲೀಸ್ ಪಾಟೀಲ್ ಇವರುಗಳು ನಮ್ಮ ಸಂಘದ ಸದಸ್ಯರುಗಳಾಗಿದ್ದು, ಕರ್ನಾಟಕ ಲೋಕ ಸೇವಾ ಆಯೋಗ ನಡೆಸಿದ 2017ರ ಕರ್ನಾಟಕ ಆಡಳಿತ ಸೇವೆ ಕೆ.ಎ.ಎಸ್. ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿರುತ್ತಾರೆ. ಮೌಖಿಕ ಸಂದರ್ಶನ ಪರೀಕ್ಷೆಯಲ್ಲಿ ಇವರೆಲ್ಲರೂ ತೇರ್ಗಡೆ ಹೊಂದಲೆಂದು ಸಂಘವು ಶುಭ ಕೋರುತ್ತದೆ. 2. ಸರ್ಕಾರಿ ಸೇವಾ ಪುಸ್ತಕಗಳು ಬ್ರೈಲ್ ಲಿಪಿಗೆ ಬೇಕಾಗಿದ್ದಲ್ಲಿ ಸಂಘಕ್ಕೆ ಬೇಡಿಕೆಯನ್ನು ತಾವು ಸಲ್ಲಿಸಬಹುದು. ಆಸಕ್ತರ ಬೇಡಿಕೆಯನ್ನಾಧರಿಸಿ ಸಂಘವು ಅವಶ್ಯ ಕ್ರಮ ಕೈಗೊಂಡು ಬ್ರೈಲ್ ಪುಸ್ತಕವನ್ನು ಒದಗಿಸುವುದು. ಇದಕ್ಕಾಗಿ ತಾವುಗಳು ಒಂದು ಪುಟಕ್ಕೆ ₹3 ಹಾಗೂ ₹25 ಪುಸ್ತಕದ ಬೈಂಡಿಂಗ್ಗಾಗಿ ಹಣ ಪಾವತಿಸಬೇಕಾಗುತ್ತದೆ. ಸಂಘವು ಕೇವಲ ಸಂಕಲನ ಹಾಗೂ ಪರಿಷ್ಕರಣಾ ಕೆಲಸಗಳನ್ನು ನೆರವೇರಿಸುವುದು. 3. ಸಂಘವು ಸದಸ್ಯತ್ವ ನೋಂದಣಿಯ ಪ್ರಕ್ರಿಯೆಯನ್ನು ಮುಂದುವರಿಸುತ್ತಿದ್ದು, ತಮಗೆ ಪರಿಚಯವಿರುವ ಅಂಧ ವ್ಯಕ್ತಿಯು ಸರಕಾರಿ ಹುದ್ದೆಗೆ ಸೇರಿದ್ದಾಗ್ಯೂ ಸಂಘದ ಸದಸ್ಯತ್ವ ಪಡೆಯದಿದ್ದಲ್ಲಿ ಅಂತವರ ಹೆಸರು ಹಾಗೂ ಮೊಬೈಲ್ ಸಂಖ್ಯೆಯನ್ನು info@khashajib.org ಸಂಚೆಗೆ ಕಳುಹಿಸಲು ತಮ್ಮಲ್ಲಿ ಕೋರಲಾಗಿದೆ. 4. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಮಾನ್ಯ ಕುಮಾರಸ್ವಾಮಿಯವರು 2019ನೇ ಸಾಲಿನ ಆಯವ್ಯಯದಲ್ಲಿ ರಾಜ್ಯ ಸರ್ಕಾರದ ಜಾಲತಾಣಗಳಿಗೆ ಸಂಬಂಧಿಸಿದಂತೆ ಕೆಲವು ತಂತ್ರಜ್ಞಾನವನ್ನು ಅಳವಡಿಸುವುದಾಗಿ ತಿಳಿಸಿರುತ್ತಾರೆ. ನೀವು ನಿಮ್ಮ ಕಚೇರಿಗಳಲ್ಲಿ ಈ ಕುರಿತು ಸಹೋದ್ಯೋಗಿಗಳಿಗೂ ತಿಳಿಸಿರಿ. ಇವುಗಳ ಸಂಕ್ಷಿಪ್ತ ಮಾಹಿತಿಯನ್ನು ತಿಳಿಸಲಾಗಿದೆ. ಆ. ಚಾಟ್ಬಾಟ್. ಇದು ಕಂಪ್ಯೂಟರ್ ಮೊಬೈಲ್ ಟೆಲಿಫೋನ್ ಮೂಲಕ ಮನುಷ್ಯರು ನಡೆಸುವ ಸಂವಾದಕ್ಕೆ ಪ್ರತಿಸ್ಪಂದಿಸಲು ರೂಪಿಸಿದ ಕೃತಕ ಬುದ್ಧಿಮತ್ತೆಯ ತಂತ್ರಜ್ಞಾನವಾಗಿದೆ. ಈ ತಂತ್ರಜ್ಞಾನವನ್ನು ನೈಸರ್ಗಿಕ ಭಾಷಾ ಸಂಸ್ಕರಣ ಪದ್ಧತಿಯ ನಿಯಮಾವಳಿಗಳನ್ನು ಅನುಸರಿಸಿ ಸಿದ್ಧಪಡಿಸಲಾಗಿದೆ. ಮನುಷ್ಯನ ಅಭಿವ್ಯಕ್ತಿಗೆ ತಕ್ಕಂತೆ ಇದು ಉತ್ತರವನ್ನು ನೀಡಬಲ್ಲದು. ಇದನ್ನು ಅಳವಡಿಸಿಕೊಳ್ಳುವ ಉದ್ದೇಶವೇನೆಂದರೆ, ಇಲಾಖೆಗೆ ಸಂಬಂಧಿಸಿದಂತೆ ಸಾರ್ವಜನಿಕರು ಕೇಳುವಂತಹ ಪ್ರಶ್ನೆಗಳಿಗೆ ಸಾಧ್ಯವಾದಷ್ಟು ಮಾನವರಹಿತ ವ್ಯವಸ್ಥೆಯ ಮೂಲಕ ಉತ್ತರಗಳನ್ನು ಒದಗಿಸುವುದಾಗಿದೆ. ಆ. ಬಿಗ್ ಡಾಟಾ. ಬೃಹತ್ ದತ್ತಾಂಶ ಸಂಗ್ರಹಣೆಯ ಜಾಲವನ್ನು ಹೊಂದುವುದರಿಂದ ಸಾರ್ವಜನಿಕರ ಅಹವಾಲು, ಆಡಳಿತ ನಿಲುವುಗಳನ್ನು ವಿಶ್ಲೇಷಣೆಗೆ ಒಳಪಡಿಸಲು ಮತ್ತು ಆಡಳಿತ ತೀರ್ಮಾನವನ್ನು ನಿಖರವಾಗಿ ಕೈಗೊಳ್ಳಲು ಅನುವಾಗುತ್ತದೆ.
ಈ ವ್ಯವಸ್ಥೆಯಲ್ಲಿ ಸಾರ್ವಜನಿಕರು ಸರ್ಕಾರದಿಂದ ಪಡೆಯುವ ಸವಲತ್ತುಗಳು ಆಗಿಂದಾಗ್ಗೆ ದಾಖಲಾಗುತ್ತದೆ. ಜಾಲತಾಣಗಳಿಂದ ಸ್ವೀಕರಿಸಲ್ಪಟ್ಟ ದತ್ತಾಂಶಗಳು ಕಾಲ ವಿಳಂಬವಿಲ್ಲದೆ ಸುರಕ್ಷಿತ ಸಂಗ್ರಹಣಾ ವ್ಯವಸ್ಥೆಯಲ್ಲಿ ವಿಲೀನವಾಗುತ್ತದೆ. ಉದಾಹರಣೆಗೆ 2G, 3G ಹಾಗೂ 4G ಸಂಪರ್ಕಗಳಲ್ಲಿ ಯಾವುದಾದರೂ ಒಂದು ಕಡತವನ್ನು ಪಡೆದುಕೊಳ್ಳುವಾಗ ಹೇಗೆ ಸಮಯದ ವ್ಯತ್ಯಾಸವಾಗುವುದೋ ಹಾಗೆಯೇ ಈ ಬಿಗ್ ಡಾಟಾ ವ್ಯವಸ್ಥೆಯು ತ್ವರಿತವಾಗಿ ಬೃಹತ್ ದತ್ತಾಂಶವನ್ನು ಸೃಜಿಸಿ ಸಂಗ್ರಹಿಸಿಕೊಳ್ಳುವ ಸಾಮರ್ಥ್ಯವನ್ನು ಪಡೆದಿರುತ್ತದೆ ಹಾಗೂ ಸಂಗ್ರಹಿಸಿಟ್ಟುಕೊಂಡ ಮಾಹಿತಿಯನ್ನು ಜಾಲತಾಣಕ್ಕೆ ತಕ್ಷಣವೇ ರವಾನಿಸುತ್ತದೆ. ಈ ವ್ಯವಸ್ಥೆಯು ಜಾಲತಾಣದ ತ್ವರಿತ ಸ್ಪಂದನೆಯ ಗುಣಮಟ್ಟಕ್ಕೆ ಸಹಕಾರಿಯಾಗಿರುವುದು. ಈ ಯೂನಿವರ್ಸಲ್ ವೈಡ್ ಟೆಂಪ್ಲೇಟ್ ಈ ಸವಲತ್ತಿನಿಂದ ಜಾಲತಾಣದ ನಿರ್ಮಾಣವು ತ್ವರಿತಗೊಳ್ಳುವುದು, ಜಾಲತಾಣದಲ್ಲಿ ಕಂಡುಬರುವ ದೋಷಗಳನ್ನು ತ್ವರಿತವಾಗಿ ನಿವಾರಿಸಬಹುದು. ಹೇಗೆ ನಾವು ವಿವಿಧ ಸರ್ಕಾರಿ ಸವಲತ್ತುಗಳನ್ನು ಪಡೆಯಲು ಅರ್ಜಿಗಳನ್ನು ಭರ್ತಿಗೊಳಿಸುವೆವೋ, ಹಾಗೆಯೇ ಜಾಲತಾಣವನ್ನು ವಿನ್ಯಾಸಗೊಳಿಸಲು ಅವಶ್ಯವಿರುವ ಪ್ರೋಗ್ರಾಮಿಂಗ್ ಮಾಹಿತಿಯನ್ನು ಭರ್ತಿಗೊಳಿಸಿದರೆ ಸಾಕು, ಜಾಲತಾಣವು ಸಿದ್ಧವಾಗುವುದು. ಒಂದು ಮಾದರಿಯನ್ನು ಸಿದ್ಧಪಡಿಸಿ ಅದರ ಮೂಲಕ ಹಲವಾರು ಜಾಲತಾಣಗಳನ್ನು ವಿನ್ಯಾಸಗೊಳಿಸಲು ಹಾಗೂ ನಿಯಂತ್ರಿಸಲು ಈ ವ್ಯವಸ್ಥೆ ಅನುಕೂಲವಾಗುವುದು. 4 ಸಾಧಕರು ಸಂಶೋಧಕರು. ನೊಬೆಲ್ ವಿಜೇತ ಮೊದಲ ಭಾರತೀಯ ವಿಜ್ಞಾನಿ ಸರ್ ಸಿ. ವಿ. ರಾಮನ್. ಸರ್ ಸಿ. ವಿ. ರಾಮನ್ ತಮ್ಮ ಆವಿಷ್ಕಾರವನ್ನು ಘೋಷಿಸಿದ ದಿನವನ್ನು ರಾಷ್ಟ್ರೀಯ ವಿಜ್ಞಾನ ದಿನ ಎಂದು ಭಾರತ ಸರ್ಕಾರ ಘೋಷಿಸಿದೆ. ಈ ನಿಮಿತ್ತ ಪ್ರತಿ ವರ್ಷ 28 ಫೆಬ್ರವರಿರಂದು ರಾಮನ್ ಗೌರವಾರ್ಥವಾಗಿ ದೇಶಾದ್ಯಂತ ವಿಜ್ಞಾನ ದಿನವನ್ನು ಆಚರಿಸಲಾಗುತ್ತದೆ. ಶಾಲಾ, ಕಾಲೇಜು, ವಿಶ್ವವಿದ್ಯಾಲಯದ ವಿಜ್ಞಾನ ವಿಭಾಗಗಳಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ. ದೈನಂದಿನ ಜೀವನದಲ್ಲಿ ವಿಜ್ಞಾನದ ಮಹತ್ವ ತಿಳಿಸುವುದು, ಜೊತೆಗೆ ವಿಜ್ಞಾನದ ಮುನ್ನಡೆಯನ್ನು ಜನರಿಗೆ ತಲುಪಿಸುವುದು ಈ ದಿನಾಚರಣೆಯ ಮುಖ್ಯ ಉದ್ದೇಶ. ಈ ಸಂದರ್ಭದಲ್ಲಿ ಭಾರತದ ಹೆಮ್ಮೆಯ ವಿಜ್ಞಾನಿ ಸರ್ ಸಿ. ವಿ. ರಾಮನ್ ಅವರ ಬಗ್ಗೆ ಒಂದು ಸಂಕ್ಷಿಪ್ತ ಲೇಖನ. ವೈಜ್ಞಾನಿಕ ಆವಿಷ್ಕಾರಗಳು ಆಕಸ್ಮಿಕವೇ ಅಥವಾ ಹಲವಾರು ವರ್ಷಗಳ ಸತತ ಪ್ರಯತ್ನದ ಪ್ರತಿಫಲವೇ? ಸದಾ ಕಾಲ ತಮ್ಮ ತೋಟದಲ್ಲಿ ಆಳವಾದ ಚಿಂತನೆಯಲ್ಲಿ ತೊಡಗಿದ ನ್ಯೂಟನ್ ಅವರ ತಲೆಯ ಮೇಲೆ ಬಿದ್ದ ಸೇಬು ಹಣ್ಣು ಗುರುತ್ವಾಕರ್ಷಣದ ತತ್ವದ ಹೊಳಹು ನೀಡಿದ್ದು ಆಕಸ್ಮಿಕವೇ? ಅದಕ್ಕೆ ಮೊದಲು ಅಥವಾ ಅನಂತರ ಹಣ್ಣುಗಳು ತಲೆಗಳ ಮೇಲೆ ಬಿದ್ದಿಲ್ಲವೇ? ರಜೆ ಕಳೆದು ಪ್ರಯೋಗಾಲಯಕ್ಕೆ ಬಂದಾಗ ಒಂದು ತಟ್ಟೆಯ ಮೇಲೆ ಬೂಸ್ಟಿನಿಂದ ಬ್ಯಾಕ್ಟೀರಿಯಾಗಳ ನಾಶ ಗಮನಿಸಿದ ಫ್ಲೆಮಿಂಗ್ನ ಪೆನಿಸಿಲಿನ್ ಆವಿಷ್ಕಾರವನ್ನು ಆಕಸ್ಮಿಕ ಅನ್ನಬಹುದೇ? ಅಂತೆಯೇ ಸಿ. ವಿ. ರಾಮನ್ ಅವರಿಗೂ ಹಲವು ವರ್ಷಗಳ ಸತತ ಪ್ರಯೋಗಗಳ ಅನಂತರ ದೊರೆತ ಹೊಳಹು ರಾಮನ್ ಪರಿಣಾಮ. ನೊಬೆಲ್ ಪ್ರಶಸ್ತಿ ವಿಜೇತರಲ್ಲಿ ಮೊದಲ ಭಾರತೀಯ ವಿಜ್ಞಾನಿ ಎಂಬ ಖ್ಯಾತಿ ವ್ಯಕ್ತವರು ಚಂದ್ರಶೇಖರ್ ವೆಂಕಟರಾಮನ್. ಸಿ. ವಿ. ರಾಮನ್. ಸಿ. ವಿ. ರಾಮನ್ಗಿಂತ ಮೊದಲೇ 1913ರಲ್ಲಿ ನೊಬೆಲ್ ಪ್ರಶಸ್ತಿಯಿಂದ ಗೌರವಿಸಲ್ಪಟ್ಟ ಪ್ರಥಮ ಭಾರತೀಯರೆಂದರೆ ಗುರುದೇವ ರವೀಂದ್ರನಾಥ ಠಾಗೋರರು. ಸಾಹಿತ್ಯ ಕ್ಷೇತ್ರದ ಕೊಡುಗೆಗಾಗಿ ವಿಜ್ಞಾನ ಕ್ಷೇತ್ರದಲ್ಲಿ ಭಾರತಕ್ಕೆ ಮೊದಲ ನೊಬೆಲ್ ತಂದಿತ್ತ ಸರ್ ಸಿ. ವಿ. ರಾಮನ್ ವಿಜ್ಞಾನಿಯಾಗುವುದಕ್ಕಿಂತ ಮೊದಲು ಲೆಕ್ಕಾಧಿಕಾರಿಯಾಗಿದ್ದವರು. ಸಂಗೀತ ಪ್ರೇಮ, ಪರಿಸರ ಪ್ರೀತಿ ಎಲ್ಲವುಗಳ ಸಂಗಮವಾಗಿದ್ದ ರಾಮನ್ ಸ್ವಂತ ಪರಿಶ್ರಮದಿಂದ ವಿಜ್ಞಾನಿಯಾದ ಮಹಾನುಭಾವರು. ಪರಿಶ್ರಮಿ, ಪ್ರಯೋಗಶೀಲ. ರಾಮನ್ ಅವರು ನವೆಂಬರ್ 7, 1888ರಂದು ತಮಿಳುನಾಡಿನ ತಿರುಚನಾಪಳ್ಳಿಯಲ್ಲಿ ಜನಿಸಿದರು. ಭೌತಶಾಸ್ತ್ರದಲ್ಲಿ ಪ್ರಾಧ್ಯಾಪಕರಾಗಿದ್ದ ಅವರ ತಂದೆಯವರು ದೊಡ್ಡ ಕುಟುಂಬದ ನಿರ್ವಹಣೆಯ ಜವಾಬ್ದಾರಿಯಲ್ಲಿ ಸಿಲುಕಿದ್ದರು. ಹೆಚ್ಚು ಸೌಕರ್ಯವನ್ನು ಮಗನಿಗೆ ನೀಡಲಾಗದಿದ್ದರೂ ನಿರಂತರ ಪ್ರೋತ್ಸಾಹವೊಂದೇ ಮೇಧಾವಿ ರಾಮನ್ಗೆ ಪ್ರೇರಣೆಯಾಗಿತ್ತು. ತಮ್ಮ 12ನೇ ಪ್ರಾಯದಲ್ಲಿ ಮೆಟ್ರಿಕ್ಯುಲೇಷನ್, 16ರಲ್ಲಿ ಪದವಿ, 19ರಲ್ಲಿ ಎಂ.ಎಸ್ಸಿ ಪದವಿ ಗಳಿಸಿ ಅದೇ ವರ್ಷ ಭಾರತೀಯ ಸಿವಿಲ್ ಸರ್ವೀಸ್ ಪರೀಕ್ಷೆಯಲ್ಲಿ ಉತ್ತೀರ್ಣ ಹೊಂದಿ ಡೆಪ್ಯೂಟಿ ಅಕೌಂಟೆಂಟ್, ಉಪ ಲೆಕ್ಕಾಧಿಕಾರಿ ಆಗಿ ಕೋಲ್ಕತ್ತಾದಲ್ಲಿ ಸೇವೆಗೆ ಸೇರಿಕೊಂಡರು. ವೃತ್ತಿ ಜೀವನದೊಂದಿಗೆ ತಾವು ಆಸಕ್ತಿಯಿಂದ ಮಾಡುತ್ತಿದ್ದ ವೈಜ್ಞಾನಿಕ ಪ್ರಯೋಗಗಳನ್ನು ಮುಂದುವರಿಸುತ್ತಾ ಮುಂದೆ ಕೋಲ್ಕತ್ತಾ ವಿಶ್ವವಿದ್ಯಾಲಯದಲ್ಲಿ ಭೌತಶಾಸ್ತ್ರದ ಪ್ರಾಧ್ಯಾಪಕರಾದರು. 1924ರಲ್ಲಿ ಲಂಡನ್ನ ಫೆಲೋ ಆಫ್ ರಾಯಲ್ ಸೊಸೈಟಿಗೆ ಆಯ್ಕೆಯಾದರು. ಕಲ್ಕತ್ತಾದಲ್ಲೇ ವೈಜ್ಞಾನಿಕ ಅನ್ವೇಷಣೆ ಮತ್ತು ಫೆಬ್ರವರಿ 1928ರಲ್ಲಿ ಬೆಳಕಿನ ಚದುರುವಿಕೆಗೆ ಸಂಬಂಧಪಟ್ಟಂತೆ ರಾಮನ್ ಪರಿಣಾಮ ಅನ್ನುವ ಅದ್ಭುತ ಸಂಶೋಧನೆ ಇವರು ಏರಿದ ಒಂದೊಂದು ದೊಡ್ಡ ಮೆಟ್ಟಿಲುಗಳು.
ರಾಮನ್ ಪರಿಣಾಮ ವಿಜ್ಞಾನ ಕ್ಷೇತ್ರದಲ್ಲಿ ಭಾರೀ ಸಂಚಲನ ಮಾಡಿತು. ರಾಮನ್ ಅವರು ನೊಬೆಲ್ ಪ್ರಶಸ್ತಿಯಿಂದ 1930ರಲ್ಲಿ ಪುರಸ್ಕೃತಗೊಂಡರು. 1929ರಲ್ಲಿ ಇಂಗ್ಲೆಂಡಿನ ರಾಯಲ್ ಸೊಸೈಟಿ ಅದಾಗಲೇ ಅವರಿಗೆ ಸರ್ ಉಪಾಧಿಯ ನೈಟ್ಹುಡ್ ಪ್ರಶಸ್ತಿಯನ್ನು ನೀಡಿತ್ತು. ಭಾರತ ಸರ್ಕಾರ 1954ರಲ್ಲಿ ರಾಮನ್ ಅವರಿಗೆ ಪರಮೋಚ್ಚ ಪೌರ ಸನ್ಮಾನವಾದ ಭಾರತ ರತ್ನದಿಂದ ಗೌರವಿಸಿತು. ರಾಮನ್ ಪರಿಣಾಮ 1920ರ ದಶಕದಲ್ಲಿ ಲಂಡನ್ ಪ್ರಯಾಣವೆಂದರೆ ರಾಮನ್ ರಂಥ ವಿಜ್ಞಾನಿಗಳಿಗೆ ಸಮುದ್ರದಲ್ಲಿ ಹಡಗಿನ ಪಯಣ. ಆಕಾಶದ ನೀಲಿ ಮತ್ತು ಕಡಲಿನ ನೀಲಿ ರಾಮನ್ ಅವರನ್ನು ಯಾವಾಗಲೂ ಕುತೂಹಲ ಮತ್ತು ಚಕಿತಗೊಳಿಸುತ್ತಿತ್ತು. ಇದೇ ಕುತೂಹಲ ಅವರನ್ನು ಕೆರಳಿಸಿ ಬೆಳಕಿನ ಗುಣಗಳ ಪ್ರಯೋಗಗಳಿಗೆ ತೊಡಗಿಸಿತ್ತು. ವಾತಾವರಣದ ಗಾಳಿಯ ಕಣಗಳು ಬೆಳಕನ್ನು ಭಾಗಶಃ ಚದುರಿಸಿ ನೀಲಿ ಬಣ್ಣಕ್ಕೆ ತಿರುಗಿಸಿದರೆ, ಸಮುದ್ರದ ನೀರಿನ ಕಣಗಳು ಇನ್ನೊಂದು ರೀತಿಯಲ್ಲಿ ಬೆಳಕನ್ನು ಚದುರಿಸಿ ನೀರನ್ನು ನೀಲಿಯಾಗಿ ಕಾಣಿಸುತ್ತದೆ. ಸಮುದ್ರದ ನೀಲವೆಂದರೆ ಆಕಾಶದ ನೀಲಿಯ ಪ್ರತಿಫಲನವೆಂದು ರಾಮನ್ ನಂಬಿದ್ದರು. ಆಕಾಶದಲ್ಲಿ ಗಾಳಿಯ ಕಣಗಳು ಬೆಳಕಿನ 7 ಬಣ್ಣಗಳಲ್ಲಿ ನೀಲಿ ತರಂಗಾಂತರಂಗವನ್ನು ಮಾತ್ರ ಚದುರಿಸುತ್ತದೆ. ಆದರೆ ಆಕಾಶ ನೀಲಿ ಮತ್ತು ಸಾಗರದ ನೀಲಿಯಲ್ಲಿ ವ್ಯತ್ಯಾಸವಿದೆಯಲ್ಲ? ಮುಂದೆ 7 ವರ್ಷಗಳ ದೀರ್ಘಕಾಲ ತಮ್ಮ ಸಹ ಸಂಶೋಧಕ ಕೆ. ಎಸ್. ಕೃಷ್ಣನ್ ಅವರೊಂದಿಗೆ ಪ್ರಯೋಗಗಳನ್ನು ಮಾಡುತ್ತಾ ರಾಮನ್ ಕಂಡುಕೊಂಡ ವಿಚಾರವೆಂದರೆ, ಸಮುದ್ರದ ನೀರಿನ ಮೇಲೆ ಬಿದ್ದ ಬೆಳಕಿನಿಂದ ನೀರಿನ ಕಣಗಳು ಅಲ್ಲಿಯ ಅಣುಗಳಿಗೆ ಚೈತನ್ಯ ನೀಡಿ ಚದುರಲ್ಪಟ್ಟ ಬೆಳಕು ಪತನ ಬೆಳಕಿನಿಂದ ವಿಭಿನ್ನ ತರಂಗಾಂತರವನ್ನು ಹೊಂದಬಹುದು. ಆ ಕಾರಣಕ್ಕೆ ಆಕಾಶದ ನೀಲಿಗೂ ಸಮುದ್ರದ ನೀಲಿಗೂ ವ್ಯತ್ಯಾಸವಿದೆ. ಇದೇ ಪ್ರಯೋಗವನ್ನು ನೀರು ಮತ್ತು ಬೆಂಜೀನ್ ನಂಥ ಇತರ ಹಲವು ದ್ರವಗಳ ಮೇಲೆ ಬೆಳಕನ್ನು ಹಾಯಿಸಿ ಬೆಳಕಿನ ಚದುರುವಿಕೆಯ ಅದ್ಭುತ ಆವಿಷ್ಕಾರ ಮಾಡಿದರು. ಇದುವೇ ರಾಮನ್ ಪರಿಣಾಮ. ರಾಮನ್ ಪರಿಣಾಮದ ಮುಖ್ಯ ಆನ್ವಯಿಕ ಪ್ರಯೋಜನವೆಂದರೆ ಅಣುಗಳ ಒಳರಚನೆಗಳ ಅನ್ವೇಷಣೆ. ಒಂದೇ ದಶಕದಲ್ಲಿ 2000ಕ್ಕೂ ಹೆಚ್ಚು ರಾಸಾಯನಿಕ ವಸ್ತುಗಳ ಅಣುಸ್ವರೂಪ ಮತ್ತು ಅವುಗಳ ಒಳರಚನೆ ಏನಿದೆ ಎಂದು ಸ್ಪಷ್ಟವಾಯಿತು. ಆ ಕಾರಣಕ್ಕೆ ರಾಮನ್ ಪರಿಣಾಮದ ಉಪಯೋಗ ವಿಜ್ಞಾನದ ಎಲ್ಲ ಕ್ಷೇತ್ರಗಳಲ್ಲಿಯೂ ಹರಡಿಕೊಂಡಿದೆ. ರಸಾಯನ, ಜೀವ, ಭೌತ, ವೈದ್ಯ ಅಲ್ಲದೆ ಇತ್ತೀಚೆಗಿನ ನ್ಯಾನೋ ತಂತ್ರಜ್ಞಾನಕ್ಕೂ ಈ ಪರಿಣಾಮ ವಿಸ್ತರಿಸಿದೆ. ರಾಮನ್ ಅವರ ಧರ್ಮ, ದೇವರು ಎಲ್ಲ ವಿಜ್ಞಾನವೇ. ತನ್ನ ಬದುಕಿಡೀ ವಿಜ್ಞಾನಕ್ಕಾಗಿ ಮುಡಿಪು ಅಂದುಕೊಂಡವರು ಈ ಮಹಾನುಭಾವ. ರಾಮನ್ ರಿಸರ್ಚ್ ಸಂಸ್ಥೆಯನ್ನು ಕಟ್ಟಲು ತಮಗೆ ದೊರಕಿದ ನೊಬೆಲ್ ಪಾರಿತೋಷಕದ ಹಣವನ್ನೆಲ್ಲ ತೊಡಗಿಸಿದರು. ಸಂಸಾರ ಸಂಗೀತ. ರಾಮನ್ ಅವರ ಹವ್ಯಾಸಗಳು ವಿಶೇಷವೇ. ಅವರದ್ದೇ ಒಂದು ವಸ್ತು ಸಂಗ್ರಹಾಲಯವಿದೆ. ಅಲ್ಲಿ ಬೇರೆ ಬೇರೆ ತರಹದ ವಾದ್ಯಗಳು, ವಜ್ರಗಳು, ಕಲ್ಲುಗಳನ್ನು ಜೋಡಿಸಲಾಗಿದೆ. ರಾಮನ್ ಈ ವಸ್ತುಗಳನ್ನು ತಮ್ಮ ವೈಜ್ಞಾನಿಕ ಸಂಶೋಧನೆಗೆ ಒಳಪಡಿಸುತ್ತಿದ್ದರು. ಅವರ ತಂದೆ ಚಂದ್ರಶೇಖರ ಅಯ್ಯರ್ ವಿದ್ವಾಂಸರು, ಮನೆಯಲ್ಲಿ ಸದಾ ಸಂಗೀತದ ವಾತಾವರಣವನ್ನು ಸೃಷ್ಟಿ ಮಾಡಿದವರು. ರಾಮನ್ ಅವರು ಎಳೆಯ 19 ಪ್ರಾಯದಲ್ಲಿ ಲೋಕಸುಂದರಿ ಅಮ್ಮಾಳ್ ಅವರನ್ನು ಮದುವೆಯಾದರು. 2 ಮಕ್ಕಳನ್ನು ಪಡೆದರು. ರಾಮನ್ ಪ್ರಕೃತಿ ಪ್ರೇಮಿ ಹಾಗೂ ಸಂಗೀತ ಪ್ರಿಯ. ಪಿಟೀಲಿನಂತಹ ತಂತಿ ವಾದ್ಯಗಳು, ಮೃದಂಗದಂಥ ತಾಳವಾದ್ಯಗಳ ಲಯಗಳ ಮೇಲೆ ವೈಜ್ಞಾನಿಕ ಅಧ್ಯಯನ ಮಾಡಿರುತ್ತಾರೆ. ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಮತ್ತು ಅವರದೇ ಹೆಸರಿನ ರಾಮನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲೂ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಕೆಲವೊಂದು ವಿವಾದಗಳನ್ನು ಸಹೋದ್ಯೋಗಿಗಳೊಂದಿಗೆ ಮತ್ತು ಸಹ ವಿಜ್ಞಾನಿಗಳೊಂದಿಗೆ ಎಳೆದುಕೊಂಡರು. ರಾಮನ್ ಮಹಾವಿಜ್ಞಾನಿ ಎನ್ನುವುದರಲ್ಲಿ ಸಂದೇಹವಿಲ್ಲ. 82ರ ಪ್ರಾಯದಲ್ಲಿ 1970 ನವೆಂಬರ್ ಪ್ರಯೋಗಾಲಯದಲ್ಲೇ ಕುಸಿದರು. ಅವರು ಬಯಸಿದಂತೆ ರಾಮನ್ ಸಂಶೋಧನಾ ಸಂಸ್ಥೆಯ ಉದ್ಯಾನವನದಲ್ಲಿ ಅವರ ಶವ ಸಂಸ್ಕಾರವನ್ನು ಮಾಡಲಾಯಿತು. 5 ವಿಚಾರ. ತಾಳ್ಮೆಗಿಂತ ಮಿಗಿಲಾದುದಿಲ್ಲ. ಒಮ್ಮೆ ಲಿಯೋ ಟಾಲ್ಸ್ಟಾಯ್ ಅವರು ಒಂದು ಕಾರ್ಯಕ್ರಮದಲ್ಲಿ ಸಭಿಕರನ್ನು ಉದ್ದೇಶಿಸಿ ಮಾತನಾಡುತ್ತಾ, ಯಾವುದೇ ಕೆಲಸದಲ್ಲಿ ಯಶಸ್ಸು ಸಿಗಬೇಕಾದರೆ ಸಹನೆ ಮತ್ತು ತಾಳ್ಮೆಯಿಂದ ಪ್ರಯತ್ನಶೀಲರಾಗಬೇಕು ಎಂದು ಹೇಳಿದರು. ಆಗ ಪ್ರೇಕ್ಷಕರ ಸಾಲಿನಲ್ಲಿ ಕುಳಿತಿದ್ದ ಒಬ್ಬ ಕೇಳುಗ ಟಾಲ್ಸ್ಟಾಯ್ ಅವರಿಗೆ, ನಾನು ಒಬ್ಬ ವ್ಯಾಪಾರಿ. ಕೆಲವು ವರ್ಷಗಳಿಂದ ವ್ಯಾಪಾರ ಮಾಡುತ್ತಿದ್ದೇನೆ. ಆದರೆ ಹೆಚ್ಚಿನ ಲಾಭ ದೊರೆಯುತ್ತಿಲ್ಲ. ನೀವು ಹೇಳಿದ್ದಂತೆ ತಾಳ್ಮೆಯಿಂದ ಇಂದು ಒಳ್ಳೆಯ ವ್ಯಾಪಾರವಾಗಬಹುದು, ನಾಳೆ ಲಾಭವಾಗಬಹುದು ಎಂದು ಕಾಯುತ್ತಿದ್ದೆ. ಆದರೆ ಈಗ ನನ್ನ ಸಹನೆ ಮಿತಿ ಮೀರಿದೆ.
ಆದ್ದರಿಂದ ಈ ವ್ಯಾಪಾರವನ್ನೇ ನಿಲ್ಲಿಸುವ ತೀರ್ಮಾನಕ್ಕೆ ಬಂದಿದ್ದೇನೆ ಎಂದ. ಆಗ ಟಾಲ್ಸ್ಟಾಯ್, ನೀನು ಕಠಿಣ ಪರಿಶ್ರಮದಿಂದ ಪ್ರಯತ್ನಪಟ್ಟು ಕೆಲಸ ಮಾಡಿದರೆ ಖಂಡಿತ ಫಲ ದೊರೆಯುತ್ತದೆ. ಅಲ್ಲಿಯವರೆಗೆ ಸ್ವಲ್ಪ ಕಾಯಬೇಕು ಎಂದರು. ಆ ವ್ಯಾಪಾರಿ, ತಾಳ್ಮೆಗೂ ಒಂದು ಮಿತಿ ಇರುತ್ತದೆ. ನಿಮ್ಮ ಮಾತಿನಂತೆ ತಾಳ್ಮೆಯಿಂದ ಕೆಲಸ ಮಾಡಿದರೆ ಫಲ ದೊರೆಯುವುದಾದರೆ ನೀವು ತಾಳ್ಮೆಯಿಂದ ತೂತಿರುವ ಜರಡಿಯಲ್ಲಿ ನೀರು ತುಂಬಿಸಲು ಆಗುತ್ತದೆಯಾ ಎಂದು ಪ್ರಶ್ನಿಸಿದ. ಅದಕ್ಕೆ ಟಾಲ್ಸ್ಟಾಯ್, ನಿಶ್ಚಿತವಾಗಿಯೂ ತುಂಬಿಸಬಹುದು. ಸಹನೆಯಿಂದ ಕಾದರೆ ಚಳಿಗಾಲದಲ್ಲಿ ನೀರು ಮಂಜುಗಡ್ಡೆಯಾಗುತ್ತದೆ. ಆಗ ಜರಡಿಯಲ್ಲಿ ಖಂಡಿತ ನೀರನ್ನು ತುಂಬಿಸಬಹುದು ಎಂದರು. ಹೀಗೆ ಯಾವುದೇ ಯಶಸ್ವಿ ಕಥೆಗಳ ಹಿಂದೆ ತಾಳ್ಮೆಯು ಮುಖ್ಯ ಪಾತ್ರ ವಹಿಸುತ್ತದೆ. ಅಲ್ಲಿಯವರೆಗೆ ನಿಮ್ಮ ಪರಿಶ್ರಮದ ಜೊತೆಗೆ ಫಲ ಸಿಗುವ ತನಕ ಸೈರಣೆಯಿಂದ ಕಾಯಬೇಕು. ಇಲ್ಲದಿದ್ದರೆ ಮಾಡಿದ ಪ್ರಯತ್ನವೆಲ್ಲವೂ ನೀರಿನಲ್ಲಿ ಹೋಮ ಮಾಡಿದಂತಾಗುತ್ತದೆ. ಜನರು ಯಾವ ಕ್ಷೇತ್ರದಲ್ಲೇ ಕೆಲಸ ಮಾಡುತ್ತಿರಲಿ, ಆ ಕೆಲಸದಲ್ಲಿ ಕೀರ್ತಿ, ಹಣ, ಹೆಸರು ಪಡೆಯಲೆಂದು ಓಡುತ್ತಿರುತ್ತಾರೆ. ಅವರ ಆತುರದ ವೇಗ ಎಷ್ಟಿರುತ್ತದೆಂದರೆ ಮುಂದೆ ಇರುವ ಯಾವ ಅಡೆತಡೆಗಳನ್ನು ಗಮನಿಸದೆ ನುಗ್ಗುತ್ತಿರುತ್ತಾರೆ. ಈ ರೀತಿ ಸರಿಯಾದ ತಯಾರಿ ಇಲ್ಲದೆ ಆತುರದಿಂದ ಓಡುವ ಎಷ್ಟೋ ಮಂದಿ ಯಶಸ್ಸಿನ ಮೆಟ್ಟಿಲೇರುವ ಮುನ್ನವೇ ಮುಗ್ಗರಿಸುತ್ತಾರೆ. ಕೊನೆಗೆ ಸೋಲಿನ ಬಲೆಯೊಳಗೆ ಸಿಲುಕಿ ಹೊರಬರಲಾಗದೆ ಸಾಧಿಸಬೇಕೆಂದು ಅಂದುಕೊಂಡ ಹಾದಿಯಲ್ಲಿ ಆಸಕ್ತಿ ಕಳೆದುಕೊಂಡು ಮುಂದಿಟ್ಟ ಹೆಜ್ಜೆಯನ್ನು ಹಿಂದಕ್ಕೆ ತೆಗೆದುಕೊಳ್ಳುವ ಅನಿವಾರ್ಯತೆ ಉಂಟಾಗುತ್ತದೆ. ಆದುದರಿಂದ ನಾವು ಕೈಹಾಕುವ ಕಾರ್ಯಕ್ಷೇತ್ರದಲ್ಲಿ ತಾಳ್ಮೆ ಎಂಬ ವೇಗ ನಿಯಂತ್ರಕಗಳನ್ನು ಹಾಕಿಕೊಂಡು ಸಾಧಕ ಬಾಧಕಗಳನ್ನು ಯೋಚಿಸಿ, ವಿಚಾರಿಸಿ ಮುನ್ನಡೆದರೆ ಅದರಲ್ಲಿ ಉತ್ತಮ ಫಲ ಗಳಿಸಿ ಯಶಸ್ಸಿನ ಕೀರ್ತಿ ಪತಾಕೆಯನ್ನು ಹಾರಿಸಬಹುದು. ತಾಳ್ಮೆ ಕಡಿಮೆಯಾಗುತ್ತಿದೆ. ಎಲ್ಲ ಕ್ಷೇತ್ರದಲ್ಲೂ ಕ್ರಾಂತಿಯನ್ನೇ ಎಬ್ಬಿಸಿರುವ ಈ ಕಂಪ್ಯೂಟರ್ ಯುಗದಲ್ಲಿ ಓಡುತ್ತಿರುವ ಕಾಲಕ್ಕೆ ತಕ್ಕಂತೆ ಜನರ ಮನಸ್ಸು ಹಾರುತ್ತಿದೆ ಎಂದರೆ ತಪ್ಪಲ್ಲ. ಮಕ್ಕಳಿಂದ ವೃದ್ಧರವರೆಗೂ ತಾಳ್ಮೆ ಎಂಬುದು ಕಡಿಮೆಯಾಗುತ್ತಿದೆ. ಹಣದ ಹಿಂದೆ ಬಿದ್ದಿರುವ ಎಲ್ಲರಿಗೂ ರಾತ್ರಿ ಕಳೆದು ಹಗುರಾಗುವುದರೊಳಗೆ ಕೋಟ್ಯಧಿಪತಿಗಳಾಗಬೇಕೆಂಬ ತುಡಿತ. ಕೆಲವರು ಇದಕ್ಕಾಗಿ ಯಾವ ಮಾರ್ಗ ಬೇಕಾದರೂ ಅನುಸರಿಸಲು ಸಿದ್ಧರಿರುತ್ತಾರೆ ಎಂಬುದಕ್ಕೆ ಪ್ರತಿದಿನ ಪತ್ರಿಕೆಗಳಲ್ಲಿ ಓದುತ್ತಿರುವ ಅನಾಹುತಗಳೇ ಸಾಕ್ಷಿ. ಜನರು ನಮ್ಮ ನಡುವೆ ಇರುವ ಖ್ಯಾತ ವ್ಯಕ್ತಿಗಳನ್ನು ಮಾದರಿಯಾಗಿರಿಸಿಕೊಂಡು ಅವರಂತೆ ಆಗಬೇಕೆಂದು ಅವರನ್ನು ಅನುಸರಿಸುತ್ತಾರೆ. ಇದು ಒಳ್ಳೆಯ ಲಕ್ಷಣವಾದರೂ ಅಂತಹ ಹೆಸರು ಮಾಡಿದವರು ರಾತ್ರೋರಾತ್ರಿ ಸ್ಟಾರ್ ಆಗಿರುವುದಿಲ್ಲ. ಸತತ ಪರಿಶ್ರಮ ಮತ್ತು ಎಷ್ಟೋ ವೈಫಲ್ಯಗಳ ಬಳಿಕವಷ್ಟೇ ಪ್ರಸಿದ್ಧಿಗೆ ಬಂದಿರುತ್ತಾರೆ. ಅವರ ಕಷ್ಟದ, ನೋವಿನ ಇನ್ನೊಂದು ಮುಖವನ್ನು ಕಾಣದ, ಸಹನೆ ಇಲ್ಲದ ಜನರು ತಮ್ಮ ಗುರಿ ತಲುಪಲು ಯಾವುದಾದರೂ ಶಾರ್ಟ್ ಕಟ್ ಕಂಡುಕೊಳ್ಳಲು ಪ್ರಯತ್ನಿಸುತ್ತಾರೆ. ಇದರಲ್ಲಿ ಸಹಜವಾಗಿ ವಿಫಲರಾಗಿ ಕೊನೆಗೆ ಖಿನ್ನತೆಗೆ ಒಳಗಾಗಿ ಜೀವನದಲ್ಲಿ ತಮ್ಮ ಕಾಲ ಮೇಲೆ ತಾವು ನಿಲ್ಲುವಂತಹ ಕೆಲಸಗಳಿಗೆ ಕೈ ಹಾಕುವುದನ್ನೇ ನಿಲ್ಲಿಸುತ್ತಾರೆ. ಸ್ಲೋ ಅಂಡ್ ಸ್ಟೆಡಿ ವಿನ್ಸ್ ದ ರೇಸ್ ಎಂಬ ಆಂಗ್ಲಗಾದೆಯಂತೆ ಯಾವುದೇ ವ್ಯವಹಾರಕ್ಕೂ ಕೈ ಹಾಕುವ ಮೊದಲು ಸ್ವಲ್ಪ ಸಹನೆ ಮತ್ತು ವಿವೇಚನೆಯಿಂದ ಕೂಲಂಕುಷವಾಗಿ ವಿಚಾರಿಸಿ ಮುನ್ನಡೆಯಬೇಕು. ಹಿಂದೆ ಜನರಿಗೆ ಎಲ್ಲ ವಿಷಯದಲ್ಲೂ ಬಹಳಷ್ಟು ತಾಳ್ಮೆ ಇತ್ತು. ಉದಾಹರಣೆಗೆ, ಸುಮಾರು 40 ವರ್ಷದ ಹಿಂದೆ ದೂರವಾಣಿ ಅಥವಾ ಮೊಬೈಲ್ ಇಲ್ಲದ ದಿನಗಳಲ್ಲಿ ಮನೆಯವರು ಬೇರೆ ಊರಿಗೆ ಹೋದರೆ ಅವರು ಸುಖವಾಗಿ ಊರು ತಲುಪಿದೆ ಎಂದು ಪತ್ರ ಬರೆದು ತಿಳಿಸಿದ ಮೇಲಷ್ಟೇ ಅವರು ತಲುಪಿದ ವಿಚಾರ ಮನೆಗೆ ತಿಳಿಯುತ್ತಿತ್ತು. ಆಗ ಜನರಿಗೆ ಅಷ್ಟೇ ತಾಳ್ಮೆ ಇತ್ತು. ಆದ್ದರಿಂದ ಊರಿಗೆ ಹೊರಟವರಿಗೆ ಮನೆಗೆ ಹೋದ ಬಳಿಕ ಪತ್ರ ಬರೆಯಿರಿ ಎನ್ನುತ್ತಿದ್ದರು. ಹೀಗೆ ಪ್ರಯಾಣಿಕರು ಊರು ತಲುಪಿದ ವಿಚಾರ ಮನೆಯವರಿಗೆ ತಿಳಿಯಲು 3-4 ದಿನ ಹಿಡಿಯುತ್ತಿತ್ತು. ಅದೇ ಈಗಿನ ರಾಕೆಟ್ ಯುಗದಲ್ಲಿ ಊರಿಗೆ ಹೊರಟವರು ಇನ್ನು ಬಸ್ಸು ಹತ್ತಿ ಮುಂದಿನ ನಿಲ್ದಾಣ ತಲುಪುವ ಹೊತ್ತಿಗೆ ಆಗಲೇ ಎಲ್ಲಿದ್ದೀರಾ ಎಂಬ ಫೋನ್ ಕರೆ ಹೋಗುತ್ತದೆ. ಹೀಗೆ ನಾವೇ ಮಾಡಿಕೊಂಡಿರುವ ಎಲ್ಲವೂ ಬೇಗ ಆಗಬೇಕೆಂಬ ಒತ್ತಡದ ಜೀವನದಿಂದ 108 ಕಾಯಿಲೆಗಳು ದೇಹವನ್ನು ವೇಗವಾಗಿ ಆವರಿಸಿ ಜನರ ಆಯುಸ್ಸು ಬೇಗ ಮುಗಿದು ಹೋಗುತ್ತದೆ. ದಿನನಿತ್ಯದ ಜೀವನದಲ್ಲಿ ಸ್ವಲ್ಪ ಸಮಯವನ್ನು ಪುಸ್ತಕಗಳನ್ನು ಓದುವಂತಹ ಹವ್ಯಾಸಗಳಿಗೆ ಮೀಸಲಿಡಬೇಕು. ನಾವು ಆರಿಸಿಕೊಳ್ಳುವ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಪಡೆದು ಪ್ರಸಿದ್ಧ ವ್ಯಕ್ತಿಗಳ ಜೀವನ ಚರಿತ್ರೆಯನ್ನು ಓದಬೇಕು. ಅವರು ಉತ್ತುಂಗ ಸ್ಥಾನಕ್ಕೆ ಏರುವ ಮೊದಲು ಸಮಾಜದಲ್ಲಿ ಎದುರಿಸಿದ ಸವಾಲುಗಳು, ಆರಂಭದ ದಿನಗಳಲ್ಲಿ ಅನುಭವಿಸಿದ ಕಷ್ಟಗಳು ಮತ್ತು ಅದನ್ನು ಮೆಟ್ಟಿ ನಿಂತ ಬಗೆ, ಹೀಗೆ ಎಲ್ಲ ರೀತಿಯ ತೊಂದರೆಗಳಿಗೂ ಅವರು ಕಂಡುಕೊಂಡ ಪರಿಹಾರ ಮತ್ತು ಹೇಗೆ ಮುನ್ನೆಚ್ಚರಿಕೆ ವಹಿಸಬೇಕು ಎಂಬ ಎಷ್ಟೋ ಮಾಹಿತಿಗಳು ಮತ್ತು ಮಾರ್ಗದರ್ಶನಗಳು ಪುಸ್ತಕಗಳನ್ನು ಓದುವುದರಿಂದ ಮತ್ತು ಅಂತಹವರನ್ನು ಭೇಟಿ ಮಾಡುವುದರಿಂದ ತಿಳಿಯುತ್ತದೆ. ಈ ರೀತಿ ಪೂರ್ವಭಾವಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲು ತಾಳ್ಮೆಯ ಪಾತ್ರ ಮುಖ್ಯವಾಗಿರುತ್ತದೆ.
ವಿದ್ಯುತ್ ದೀಪ ಕಂಡುಹಿಡಿದ ಖ್ಯಾತ ವಿಜ್ಞಾನಿ ಥಾಮಸ್ ಆಲ್ವಾ ಎಡಿಸನ್, ಬಲ್ಬ್ ಬೆಳಗಿಸಲು 100 ಬಾರಿ ವಿಫಲರಾದ ಬಳಿಕವಷ್ಟೇ ಅವರು ವಿದ್ಯುತ್ ದೀಪ ಕಂಡುಹಿಡಿದು ಜಗತ್ತಿಗೆ ಬೆಳಕು ನೀಡಿದರು. ಎಡಿಸನ್ 99 ಬಾರಿ ಬಲ್ಬ್ ಹತ್ತಿಸಲು ಸೋತಾಗ ತಾಳ್ಮೆ ಕಳೆದುಕೊಂಡು ಈ ಕೆಲಸ ನನ್ನಿಂದಾಗದು ಎಂದು ಕೈ ಚೆಲ್ಲಿ ಕುಳಿತಿದ್ದರೆ, ಅವರಿಂದ ಬಲ್ಬ್ನ ಆವಿಷ್ಕಾರವಾಗುತ್ತಿರಲಿಲ್ಲ. ಸಹನಶೀಲತೆಗೆ ಪ್ರಕೃತಿಯಲ್ಲಿರುವ ಪ್ರಾಣಿ ಪಕ್ಷಿಗಳ ಉದಾಹರಣೆ ತೆಗೆದುಕೊಂಡರೆ ಕಲಾತ್ಮಕವಾಗಿ ಗೂಡು ಕಟ್ಟುವ ಗೀಜಗದ ಪಕ್ಷಿ ತನ್ನ ಸಂತಾನವೃದ್ಧಿಗಾಗಿ ಹೆಣ್ಣು ಗೀಜಗ ಮೊಟ್ಟೆ ಇಡಲು ಸರಿಯಾದ ಗೂಡನ್ನು ಒಪ್ಪುವ ತನಕ ಅದೆಷ್ಟೋ ಗೂಡುಗಳನ್ನು ಕಟ್ಟುತ್ತದೆ. ಇರುವೆಗಳು ತನ್ನ ತೂಕಕ್ಕಿಂತ ಭಾರವಾದ ಆಹಾರವನ್ನು ಎಷ್ಟೇ ಕಷ್ಟವಾದರೂ ತಾಳ್ಮೆಯಿಂದ ತನ್ನ ಗೂಡಿಗೆ ತೆಗೆದುಕೊಂಡು ಹೋಗುತ್ತದೆ. ಹೀಗೆ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಸೈರಣೆಯಿಂದ ಹೇಗೆ ಬಾಳಬೇಕು ಎಂಬುದಕ್ಕೆ ಎಷ್ಟೋ ನಿದರ್ಶನಗಳು ಸಿಗುತ್ತವೆ. ಒಬ್ಬೊಬ್ಬರ ಸಾಮರ್ಥ್ಯ ಒಂದು ರೀತಿ ಇರುತ್ತದೆ. ಜನರು ಅದನ್ನು ಲೆಕ್ಕ ಹಾಕದೆ ಯಾರೋ ಬೇಗ ಕೋಟ್ಯಾಧಿಪತಿಗಳಾದರು ಅಥವಾ ಪ್ರಸಿದ್ಧ ವ್ಯಕ್ತಿಗಳಾದರು ಎಂದು ಅನುಸರಿಸಲು ಹೋಗಿ ಸೋಲನ್ನು ಒಪ್ಪಿಕೊಳ್ಳುತ್ತಾರೆ. ಅದಕ್ಕಾಗಿಯೇ ಶ್ರೀ ವಾದಿರಾಜರು ತಾಳುವಿಕೆಗಿಂತ ತಪವೂ ಇಲ್ಲ ಎಂದು ತಾಳ್ಮೆಯನ್ನು ತಪಸ್ಸಿಗೆ ಹೋಲಿಸಿರುವುದು. 6. ಆರೋಗ್ಯ. ಹೈಪೋಥೈರಾಯ್ಡಿಸಮ್. ಹೈಪೋಥೈರಾಯ್ಡಿಸಮ್ಗೆ ಸೂಕ್ತ ಔಷಧಗಳು ಲಭ್ಯ. ನಿಯಮಿತವಾದ ಔಷಧ ಸೇವನೆಯಿಂದ ಈ ಆರೋಗ್ಯ ಸಮಸ್ಯೆಯ ಸಂಪೂರ್ಣ ನಿಯಂತ್ರಣ ಹಾಗೂ ಸಹಜ ಜೀವನ ಸಾಧ್ಯ. ಮನುಷ್ಯನ ದೇಹದಲ್ಲಿ ಇರುವ ಮುಖ್ಯ ನಿರ್ನಾಳ ಗ್ರಂಥಿಗಳಲ್ಲಿ ಥೈರಾಯ್ಡ್ ಗ್ರಂಥಿ ಕೂಡ ಒಂದು. ಸುಮಾರು 15 ರಿಂದ 40 ಗ್ರಾಂ ತೂಕವಿರುವ ಈ ಗ್ರಂಥಿಯು ಗಂಟಲಿನ ಮುಂಭಾಗದಲ್ಲಿರುತ್ತದೆ. ಅಯೋಡಿನ್ ಅಂಶವಿರುವ ತನ್ನ ರಸದೂತಗಳ ಮೂಲಕ ಶರೀರದಲ್ಲಿ ನಡೆಯುವ ಎಲ್ಲ ಪ್ರಮುಖ ಚಯಾಪಚಯ ಕ್ರಿಯೆಗಳನ್ನು ನಿಭಾಯಿಸುವುದು ಇದರ ಮುಖ್ಯ ಕೆಲಸ. ಮನುಷ್ಯ ಆರೋಗ್ಯವಂತನಾಗಿರಲು ಥೈರಾಯ್ಡ್ ಗ್ರಂಥಿಯ ಸಮರ್ಪಕ ಕಾರ್ಯನಿರ್ವಹಣೆ ಅತ್ಯವಶ್ಯ. ಥೈರಾಯ್ಡ್ ಗ್ರಂಥಿಯು ಸ್ರವಿಸುವ ಥೈರಾಕ್ಸಿನ ಮತ್ತು ಟ್ರೈಅಯೋಡೋಥೈರೋನಿನ್ ಎಂಬ 2 ಮುಖ್ಯ ರಸದೂತಗಳು ದೇಹದಲ್ಲಿ ಪ್ರಮುಖ ಪೌಷ್ಟಿಕಾಂಶಗಳಾದ ಪಿಷ್ಟ, ಕೊಬ್ಬು ಮತ್ತು ಪ್ರೋಟೀನುಗಳ ಸದ್ಬಳಕೆಗೆ ಸಹಾಯ ಮಾಡುತ್ತದೆ. ಹೈಪೋಥೈರಾಯ್ಡಿಸಮ್ ಎಂದರೇನು? ಕಾರಣಾಂತರಗಳಿಂದ ಥೈರಾಯ್ಡ್ ಗ್ರಂಥಿಯ ಕಾರ್ಯದಕ್ಷತೆಯು ಕ್ಷೀಣಿಸಿ, ರಕ್ತದಲ್ಲಿನ ಥೈರಾಯ್ಡ್ ರಸದೂತಗಳ ಪ್ರಮಾಣ ಸಾಮಾನ್ಯಕ್ಕಿಂತಲೂ ಕಡಿಮೆಯಾಗುವುದೇ ಹೈಪೋಥೈರಾಯ್ಡಿಸಮ್. ಹೀಗಾದಾಗ ದೇಹದ ಎಲ್ಲ ಚಯಾಪಚಯ ಕ್ರಿಯೆಗಳು ಕುಂಠಿತಗೊಂಡು, ಜೀವಕೋಶಗಳು ಪೌಷ್ಟಿಕಾಂಶದ ಕೊರತೆಯಿಂದ ನರಳುತ್ತವೆ. ಅಲ್ಲದೆ ಸದ್ಬಳಕೆಯಾಗದ ಕೊಬ್ಬು ದೇಹದಲ್ಲಿ ಶೇಖರವಾಗತೊಡಗುತ್ತದೆ. ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುವ ಈ ತೊಂದರೆ ಅಪರೂಪಕ್ಕೆ ಪುರುಷರಲ್ಲಿಯೂ ಕಾಣಿಸಿಕೊಳ್ಳಬಹುದು. ಕಾರಣಗಳೇನು? 1. ಆಹಾರದಲ್ಲಿ ಅಯೋಡಿನ್ ಅಂಶದ ಕೊರತೆ. 2. ವಂಶಪಾರಂಪರವಾಗಿ ಬಂದಂತಹ ಥೈರಾಯ್ಡ್ ಹಾರ್ಮೋನಿನ ತಯಾರಿಕೆಗೆ ಬಳಕೆಯಾಗುವ ಪ್ರೋಟೀನಿನ ನ್ಯೂನತೆಗಳು. 3. ಥೈರಾಯ್ಡ್ ಗ್ರಂಥಿಯ ಜೀವಕೋಶಗಳನ್ನು ನಾಶ ಮಾಡುವ, ಸ್ವತಃ ವ್ಯಕ್ತಿಯ ದೇಹದಲ್ಲಿಯೇ ತಯಾರಾಗುವ ಆಂಟಿಬಾಡಿಗಳು. 4. ಅನ್ಯ ಕಾರಣಗಳಿಗಾಗಿ ಥೈರಾಯ್ಡ್ ಗ್ರಂಥಿಯನ್ನು ಶಸ್ತ್ರಚಿಕಿತ್ಸೆ ಮೂಲಕ ತೆಗೆದಾಗ. 5. ಹೈಪರ್ ಥೈರಾಯ್ಡಿಸಮ್ನ ಚಿಕಿತ್ಸೆಗೆಂದು ಉಪಯೋಗಿಸಿದ ಔಷಧಗಳು ಹೆಚ್ಚಾದಾಗ. 6. ಪಿಟ್ಯುಟರಿ ಗ್ರಂಥಿಯಲ್ಲಿನ ದೋಷ ಮುಂತಾದವು. ಗುಣಲಕ್ಷಣಗಳೇನು? 1. ಶೀತಲ ವಾತಾವರಣ ಹಾಗೂ ತಣ್ಣಗಿನ ವಸ್ತುಗಳೆಡೆಗೆ ಅಸಹಿಷ್ಣುತೆ. 2. ದೈಹಿಕ ಹಾಗೂ ಮಾನಸಿಕ ಜಡತೆ, ಆಲಸ್ಯ. 3. ಮಲಬದ್ಧತೆ. 4. ಮಾತು ಹಾಗೂ ಬೌದ್ಧಿಕ ಕ್ರಿಯೆಗಳ ನಿಧಾನಿಸುವಿಕೆ. 5. ಮುಖ ಹಾಗೂ ಕುತ್ತಿಗೆಯ ಸುತ್ತಲೂ ಊತ. 6. ಕೂದಲು ಉದುರುವಿಕೆ. 7. ಚರ್ಮ ಹಾಗೂ ಕೂದಲು ಒರಟಾಗುವಿಕೆ ಹಾಗೂ ಒಣಗುವಿಕೆ. 8. ದೇಹದ ತೂಕ ಹೆಚ್ಚಾಗುವಿಕೆ. 9. ಹಸಿವು ಕಡಿಮೆಯಾಗುವುದು. 10. ನಿದ್ದೆ ಹೆಚ್ಚಾಗುವುದು. 11. ರಕ್ತದಲ್ಲಿನ ಕೊಲೆಸ್ಟರಾಲ್ ಅಂಶ ಹೆಚ್ಚಾಗುವುದು. 12. ಯಾವುದೇ ವಿಷಯದಲ್ಲಿ ಶ್ರದ್ಧೆ ಇಲ್ಲದಿರುವುದು. 13. ಮಾನಸಿಕ ಖಿನ್ನತೆ ಮುಂತಾದವು. ಪತ್ತೆ ಹೇಗೆ? ಮೇಲೆ ಹೇಳಿದ ಯಾವುದೇ ಗುಣಲಕ್ಷಣಗಳು ಕಂಡು ಬಂದಾಗ ವೈದ್ಯರ ಮಾರ್ಗದರ್ಶನದಲ್ಲಿ ಥೈರಾಯ್ಡ್ ಕಾರ್ಯ ಪರೀಕ್ಷೆಯನ್ನು ಮಾಡಬೇಕು. ಈ ಪರೀಕ್ಷೆಯಲ್ಲಿ ರಕ್ತದಲ್ಲಿನ ಥೈರಾಯ್ಡ್ನ ಮುಖ್ಯ ರಸದೂತಗಳ ಪ್ರಮಾಣವನ್ನು ಕಂಡುಹಿಡಿಯಲಾಗುವುದು. ಈ ರಸದೂತಗಳು ಸಾಮಾನ್ಯಕ್ಕಿಂತಲೂ ಕಡಿಮೆ ಇರುವುದು ಹೈಪೋಥೈರಾಯ್ಡಿಸಮ್ನ ಸಮಸ್ಯೆಯನ್ನು ದೃಢಪಡಿಸುತ್ತದೆ. ಚಿಕಿತ್ಸೆ ಹಾಗೂ ಗಮನದಲ್ಲಿಡಬೇಕಾದ ಅಂಶಗಳು. ಹೈಪೋಥೈರಾಯ್ಡಿಸಮ್ಗೆ ಸೂಕ್ತ ಔಷಧಗಳು ಲಭ್ಯ. ನಿಯಮಿತವಾದ ಔಷಧ ಸೇವನೆಯಿಂದ ಈ ಆರೋಗ್ಯ ಸಮಸ್ಯೆಯ ಸಂಪೂರ್ಣ ನಿಯಂತ್ರಣ ಹಾಗೂ ಸಹಜ ಜೀವನ ಸಾಧ್ಯ.
ಇಲ್ಲಿ ಉಪಯೋಗಿಸುವ ಮಾತ್ರೆಗಳು ಥೈರಾಯ್ಡ್ ರಸದೂತಗಳ ಪೂರಕಗಳಷ್ಟೇ. ಆದರೆ ಈ ಮಾತ್ರೆಗಳನ್ನು ತೆಗೆದುಕೊಳ್ಳುವಾಗ ಕೆಲವು ಅಂಶಗಳನ್ನು ಸದಾ ಗಮನದಲ್ಲಿಡುವುದು ಅತ್ಯವಶ್ಯಕ. ಇಲ್ಲದಿದ್ದಲ್ಲಿ ಈ ಮಾತ್ರೆಗಳು ಜೀರ್ಣಾಂಗ ವ್ಯೂಹದಿಂದ ಸಮರ್ಪಕವಾಗಿ ರಕ್ತವನ್ನು ಸೇರದೆಯೇ ಅದರ ಪೂರ್ಣ ಪ್ರಮಾಣದ ಪರಿಣಾಮಗಳು ವ್ಯಕ್ತಿಗೆ ಸಿಗದಂತಾಗುತ್ತದೆ. ನೀವು ಮೊದಲ ಬಾರಿಗೆ ಹೈಪೋಥೈರಾಯ್ಡಿಸಮ್ ಸಮಸ್ಯೆಯಿಂದ ಬಳಲುತ್ತಿರುವಿರೆಂದು ವೈದ್ಯರಿಗೆ ರಕ್ತದ ತಪಾಸಣೆಯಿಂದ ತಿಳಿದಾಗ ಅವರು ನಿಮಗೆ ನಿರ್ದಿಷ್ಟ ಪ್ರಮಾಣದ ಮಾತ್ರೆಯನ್ನು ಸೂಚಿಸುತ್ತಾರೆ. ಆದರೆ ಅದು ನಿಮ್ಮ ಸಮಸ್ಯೆಗೆ ಸರಿಪ್ರಮಾಣವೋ ಅಲ್ಲವೋ ಎಂಬುದನ್ನು ಖಾತ್ರಿಪಡಿಸಿಕೊಳ್ಳಲು ಸಾಮಾನ್ಯವಾಗಿ 6 ವಾರಗಳ ಬಳಿಕ ಪುನಃ ರಕ್ತ ಪರೀಕ್ಷೆಗೆ ಸೂಚಿಸುತ್ತಾರೆ. ಅದರ ಆಧಾರದ ಮೇಲೆ ಮಾತ್ರೆಯ ಪ್ರಮಾಣವನ್ನು ಬದಲಿಸುವುದರ ಬಗ್ಗೆ ನಿರ್ಧರಿಸುತ್ತಾರೆ. ಥೈರಾಯ್ಡ್ ಮಾತ್ರೆಗಳನ್ನು ದಿನವೂ ಖಾಲಿ ಹೊಟ್ಟೆಯಲ್ಲಿಯೇ ತೆಗೆದುಕೊಳ್ಳಬೇಕು. ಮಾತ್ರೆಯನ್ನು ತೆಗೆದುಕೊಂಡ ನಂತರ ಕನಿಷ್ಠ 1 ತಾಸಿನವರೆಗೆ ಕಾಫಿ ಅಥವಾ ಬೇರೆ ಯಾವುದೇ ಆಹಾರವನ್ನು ಸೇವಿಸಬಾರದು. ಹಾಗಾಗಿಯೇ ಅಲಾರಾಂ ಸಹಾಯದಿಂದ ಬೆಳಗ್ಗಿನ ಜಾವದಲ್ಲಿಯೇ ಎದ್ದು ಮಾತ್ರೆಯನ್ನು ಸೇವಿಸುವುದು ಹೆಚ್ಚು ಸೂಕ್ತ. ನಿಯಮಿತವಾಗಿ ದಿನವೂ ಒಂದು ನಿರ್ದಿಷ್ಟ ಸಮಯದಲ್ಲಿಯೇ ಬೆಳಿಗ್ಗೆ ಎದ್ದ ಕೂಡಲೇ ಮಾತ್ರೆಯನ್ನು ಸೇವಿಸುವುದು ಉತ್ತಮ. ಒಂದು ದಿನ ಮಾತ್ರೆ ತೆಗೆದುಕೊಳ್ಳುವುದು ಮರೆತವೆಂದು ಮಾರನೆಯ ದಿನ 2 ಮಾತ್ರೆ ತೆಗೆದುಕೊಳ್ಳುವುದನ್ನು ಮಾಡಬಾರದು. ಕ್ಯಾಲ್ಸಿಯಂ ಹೆಚ್ಚಾಗಿರುವ ಆಹಾರ ಪದಾರ್ಥಗಳಾದ ಹಾಲು, ಕಾಫಿ, ಮೊಸರು, ಹಾಲಿನ ಉತ್ಪನ್ನಗಳು, ಗಿಣ್ಣು ಹಾಗೂ ಸೋಯಾ ಕಾಳುಗಳು ಸಹ ಜೀರ್ಣಾಂಗ ವ್ಯೂಹದಲ್ಲಿ ಥೈರಾಯ್ಡ್ ಮಾತ್ರೆಗಳ ಹೀರುವಿಕೆಗೆ ಅಡ್ಡಿಯನ್ನುಂಟು ಮಾಡುತ್ತವೆ. ಆದ್ದರಿಂದ ಮಾತ್ರೆ ಸೇವನೆಯ ಕನಿಷ್ಠ 1 ಗಂಟೆಯ ನಂತರವೇ ಈ ಬಗೆಯ ಆಹಾರಗಳನ್ನು ಸೇವಿಸತಕ್ಕದ್ದು. ನೀವು ಇತರ ರೋಗ ಸಮಸ್ಯೆಗಾಗಿ ಕ್ಯಾಲ್ಸಿಯಂ ಅಥವಾ ಕಬ್ಬಿಣಾಂಶದ ಮಾತ್ರೆಗಳನ್ನು ಸೇವಿಸುತ್ತಿದ್ದರೆ, ಆ ಮಾತ್ರೆಯ ಸೇವನೆಗೂ ಥೈರಾಯ್ಡ್ ಮಾತ್ರೆಯ ಸೇವನೆಗೂ ಕನಿಷ್ಠ 6 ಗಂಟೆಗಳ ಅಂತರವಿರಬೇಕು. ಏಕೆಂದರೆ ಕ್ಯಾಲ್ಸಿಯಂ ಹಾಗೂ ಕಬ್ಬಿಣಾಂಶದ ಮಾತ್ರೆಗಳು ಜೀರ್ಣಾಂಗ ವ್ಯೂಹದಲ್ಲಿ ಥೈರಾಯ್ಡ್ ಮಾತ್ರೆಗಳ ಹೀರುವಿಕೆಗೆ ಅಡ್ಡಿ ಮಾಡುತ್ತವೆ. ಹಾಗಾಗಿ ನೀವು ಸೇವಿಸಿದ ಥೈರಾಯ್ಡ್ ಮಾತ್ರೆಯ ಸಂಪೂರ್ಣ ಪ್ರಯೋಜನ ಶರೀರಕ್ಕೆ ಸಿಗದಂತಾಗುತ್ತದೆ. ದ್ರಾಕ್ಷಿ ಹಣ್ಣು, ಅಕ್ರೋಟು, ಕೋಸುಗಡ್ಡೆ, ಪಾಲಕ್ ಸೊಪ್ಪು ಮುಂತಾದವು ಥೈರಾಯ್ಡ್ ಮಾತ್ರೆಗಳು ರಕ್ತ ಪರಿಚಲನೆಯನ್ನು ಸೇರಲು ಅಡ್ಡಿ ಮಾಡುವುದರಿಂದ ಥೈರಾಯ್ಡ್ ಮಾತ್ರೆಗಳ ಸೇವನೆಯ ಕನಿಷ್ಠ 1 ಗಂಟೆಯ ನಂತರವೇ ಇವುಗಳನ್ನು ಸೇವಿಸತಕ್ಕದ್ದು. ನಿಮ್ಮ ವೈದ್ಯರ ಸಲಹೆಯಿಲ್ಲದೆ ಮಾತ್ರೆಯ ಕಂಪನಿಯನ್ನು ಬದಲಿಸಬೇಡಿ. ವೈದ್ಯರು ಸೂಚಿಸಿದ ಕಂಪನಿಯ ಮಾತ್ರೆಯನ್ನೇ ಮುಂದುವರೆಸುವುದು ಉತ್ತಮ. ಸಾಮಾನ್ಯವಾಗಿ ವರ್ಷಕ್ಕೊಮ್ಮೆಯಾದರೂ ರಕ್ತದಲ್ಲಿ ಥೈರಾಯ್ಡ್ ರಸದೂತಗಳ ಪ್ರಮಾಣವನ್ನು ಪರೀಕ್ಷಿಸಿಕೊಳ್ಳಬೇಕು. ಆ ಸಮಯದಲ್ಲಿ ಮಾತ್ರೆಗಳನ್ನು ನಿಲ್ಲಿಸಬಾರದು. ಮಾತ್ರೆಗಳನ್ನು ನಿಯಮಿತವಾಗಿ ತೆಗೆದುಕೊಳ್ಳುತ್ತಿರುವಾಗಲೇ ರಕ್ತ ಪರೀಕ್ಷೆ ಮಾಡಿಸಿದರೆ ಮಾತ್ರೆಯ ಪ್ರಮಾಣ ನಿಮಗೆ ಸಮರ್ಪಕವಾಗಿದೆಯೇ ಎಂಬುದನ್ನು ತಿಳಿಯಲು ಸಾಧ್ಯ. ಹೈಪೋಥೈರಾಯ್ಡಿಸಮ್ನಿಂದ ಬಳಲುವವರಲ್ಲಿ ಕ್ಷಯರೋಗವೇನಾದರೂ ಗುರುತಿಸಲ್ಪಟ್ಟರೆ ಅದರ ಚಿಕಿತ್ಸೆಗೂ ಮುನ್ನ ತಜ್ಞ ವೈದ್ಯರ ಸಲಹೆ ಅತ್ಯಗತ್ಯ. ಏಕೆಂದರೆ ಕ್ಷಯರೋಗದ ಶಮನಕ್ಕೆ ಕೊಡುವ ಔಷಧಗಳು ಸಹ ಜೀರ್ಣಾಂಗ ವ್ಯೂಹದಲ್ಲಿ ಥೈರಾಯ್ಡ್ ಮಾತ್ರೆಗಳ ಹೀರುವಿಕೆಗೆ ಅಡ್ಡಿ ಮಾಡುತ್ತವೆ. ಹಾಗಾಗಿ ತಜ್ಞ ವೈದ್ಯರ ಸಲಹೆಯ ಮೇರೆಗೆ ಥೈರಾಯ್ಡ್ ಮಾತ್ರೆಗಳ ಪ್ರಮಾಣವನ್ನು ಹೆಚ್ಚಿಸಬೇಕಾಗುತ್ತದೆ. ಮಹಿಳೆಯರು ಗರ್ಭಧಾರಣೆಯ ಮೊದಲು ಥೈರಾಯ್ಡ್ ರಸದೂತಗಳ ಪರೀಕ್ಷೆ ಮಾಡಿಸಿಕೊಳ್ಳಬೇಕು. ಒಂದು ವೇಳೆ ಅವರಲ್ಲಿ ಹೈಪೋಥೈರಾಯ್ಡಿಸಮ್ ಗುರುತಿಸಲ್ಪಟ್ಟರೆ ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನು ಮೊದಲೇ ಪ್ರಾರಂಭಿಸಬೇಕು. ಗರ್ಭಾವಸ್ಥೆಯಲ್ಲಿ ಸೇವಿಸಬೇಕಾದ ಥೈರಾಯ್ಡ್ ಮಾತ್ರೆಗಳ ಪ್ರಮಾಣದಲ್ಲಿ ವ್ಯತ್ಯಾಸವಾಗುವುದರಿಂದ ಈ ಬಗ್ಗೆ ವೈದ್ಯರಲ್ಲಿ ದೃಢಪಡಿಸಿಕೊಳ್ಳಬೇಕು. ಲೇಖಕಿ ಡಾಕ್ಟರ್ ವಿನಯ ಶ್ರೀನಿವಾಸ್. ಸಂಪರ್ಕ 940,40,83,284. 7 ಪ್ರವಾಸ. ಸಮುದ್ರದೊಳಗೊಬ್ಬ ನಿಷ್ಕಳಂಕ ಮಹಾದೇವ. ಈ ದೇವಾಲಯವಿರುವುದು ಸಮುದ್ರದ ಆಳದಲ್ಲಿ. ಇಲ್ಲಿರುವ 5 ಶಿವಲಿಂಗಗಳನ್ನು ಪಾಂಡವರು ಪ್ರತಿಷ್ಠಾಪಿಸಿದ್ದರೆಂಬುದು ಇಲ್ಲಿನ ಐತಿಹ್ಯ. ಸಮುದ್ರವೇ ಹಿಂದೆ ಸರಿದು ಮಹಾದೇವನ ದರ್ಶನಕ್ಕೆ ಅವಕಾಶ ನೀಡುವುದನ್ನು ನೀವು ಇಲ್ಲಿ ಅಲ್ಲದೆ ಬೇರೆಲ್ಲೂ ಕಾಣಲಾರಿರಿ. ಬನ್ನಿ, ಶಿವರಾತ್ರಿಯ ಈ ವಿಶೇಷ ಸಂದರ್ಭದಲ್ಲಿ ಈ ಸ್ಥಳದ ಬಗ್ಗೆ ತಿಳಿದುಕೊಳ್ಳೋಣ. ಭಾರತೀಯ ದೇವಾಲಯಗಳು ಒಂದಲ್ಲ ಒಂದು ಪ್ರಾಕೃತಿಕ ವಿಶಿಷ್ಟತೆಗೆ ಹೆಸರಾಗಿವೆ. ಇಂತಹ ಅಚ್ಚರಿಗಳು ಧರ್ಮ ಮತ್ತು ದೇವರ ಬಗ್ಗೆ ಜನರಲ್ಲಿ ಆಳವಾದ ಆಸಕ್ತಿ ಹುಟ್ಟಿಸುತ್ತಾ ಬಂದಿವೆ. ಇಂಥದ್ದೊಂದು ವಿಶಿಷ್ಟ ಸ್ಥಳ ಗುಜರಾತ್ ರಾಜ್ಯದ ಭಾವನಗರ ಜಿಲ್ಲೆಯ ಕೋಲಿಯಾಕ್ ಎಂಬಲ್ಲಿದೆ. ಇದು ನಿಷ್ಕಳಂಕ ಮಹಾದೇವನ ದೇವಾಲಯ ಎಂದು ಹೆಸರು ಪಡೆದಿದೆ.
ಕೊಲಿಯಾಕ್ ಸಮುದ್ರ ತೀರದಿಂದ ಸುಮಾರು 1-1.5 ಕಿಲೋಮೀಟರ್ ದೂರದಲ್ಲಿ ಸಮುದ್ರದೊಳಗಿರುವ ಸುಮಾರು 200 ಅಡಿ ವಿಸ್ತಾರದ ಬಂಡೆಯ ಮೇಲೆ 5 ಲಿಂಗಗಳಿವೆ. ಇವು ಪಂಚಪಾಂಡವರಿಂದ ಸ್ಥಾಪಿತವಾದ ಸ್ವಯಂಭೂ ಲಿಂಗಗಳು ಎಂಬ ನಂಬಿಕೆ ಇದೆ. ಶಿವನ ದರ್ಶನಕ್ಕೆ ಬೋಟ್ ಅಥವಾ ಲಾಂಚುಗಳಲ್ಲಿ ತೆರಳುವ ಅವಶ್ಯಕತೆ ಇಲ್ಲ. ಭಕ್ತರಿಗೆ ಸಮುದ್ರವೇ ನಿರ್ದಿಷ್ಟ ಸಮಯದಲ್ಲಿ ಹಿಂದೆ ಸರಿದು ದಾರಿ ಮಾಡಿಕೊಡುತ್ತದೆ. ಆಗ ಜನ ತಂಡೋಪತಂಡವಾಗಿ ಮಹಾದೇವನ ಕಡೆಗೆ ನಡೆದು ಹೋಗತೊಡಗುತ್ತಾರೆ. ಸಮಯ ಮುಗಿದ ಅನಂತರ ಸಮುದ್ರದ ನೀರು ಏರುತ್ತಾ ಬಂದು ಶಿವಲಿಂಗ ಮತ್ತು ಹಾದಿಯನ್ನು ಸಂಪೂರ್ಣ ಮುಚ್ಚಿಬಿಡುತ್ತದೆ. ಈ ಸಹಜ ಪ್ರಕ್ರಿಯೆ ಪ್ರತಿದಿನ ನಡೆಯುತ್ತದೆ. ಸಮುದ್ರ ಸಾಮಾನ್ಯವಾಗಿ ಕೆಲವು ಅಡಿ ಹಿಂದೆ ಸರಿಯಬಹುದು. ಆದರೆ 1.5 ಕಿಲೋಮೀಟರ್ನಷ್ಟು ಹಿಂದೆ ಹೋಗುವ ವಿಚಿತ್ರ ವಿದ್ಯಮಾನ ಬೇರೆಲ್ಲೂ ಕಾಣಸಿಗದು. ಇದೇ ಇಲ್ಲಿನ ವಿಶೇಷತೆ. ಕೊಲಿಯಾಕ್, ಸ್ಥಳೀಯ ಮೀನುಗಾರರ ನೆಲೆ. ಬಹಳ ಹಿಂದೆ ಇಲ್ಲಿನ ಮೀನುಗಾರರು ಸಮುದ್ರಕ್ಕಿಳಿಯುವ ಮುನ್ನ ಇಲ್ಲಿರುವ ಶಿವಲಿಂಗಗಳನ್ನು ಮುಟ್ಟಿ ಪ್ರಾರ್ಥಿಸಿ ಹೋಗುತ್ತಿದ್ದರಂತೆ. ಆ ಕಾಲದ ಕೆಡಲ್ಗಳ್ಳರು ಮಹಾದೇವನ ಭಕ್ತರಾಗಿದ್ದರಂತೆ. ಹಿಂದೆ ಹೋಗುವ ಸಮುದ್ರ. ಆಗಲೇ ಹೇಳಿದ್ದಂತೆ ನಿಷ್ಕಳಂಕ ಮಹಾದೇವ ದೇವಾಲಯವು ಕೊಲಿಯಾಕ್ ಸಮುದ್ರ ತೀರದಿಂದ ಸುಮಾರು 1.5 ಕಿಲೋಮೀಟರ್ ದೂರದಲ್ಲಿ ನೀರಿನೊಳಗಿದೆ. ಇಲ್ಲಿ 5 ಶಿವಲಿಂಗಗಳು ತೆರೆದ ಬಂಡೆಯ ಮೇಲಿವೆ. ನೀರು ಇಳಿದಂತೆ ಮೊದಲು ಬಾವುಟ, ಅನಂತರ ಧ್ವಂಜದ ಕಟ್ಟೆ, ಅನಂತರ ಶಿವಲಿಂಗಗಳು ಕಾಣತೊಡಗುತ್ತವೆ. ಬೈಸಿಕಲ್, ರಿಕ್ಷಾ, ಬಸ್ಸು, ಕಾರುಗಳಲ್ಲಿ ಬೆಳಗ್ಗಿನ ಜಾವವೇ ಬರುವ ಜನರು ನಿಷ್ಕಳಂಕ ಮಹಾದೇವನ ದರ್ಶನ ಪಡೆಯಲು ಅಲೆಗಳ ಉಬ್ಬರ ಇಳಿಯಲು ಕಾಯತೊಡಗುತ್ತಾರೆ. ಬೆಳಗ್ಗೆ 7 ಗಂಟೆಯಿಂದ 12 ಗಂಟೆಯವರೆಗೆ ಸಮುದ್ರದ ಅಲೆಗಳು ಹಿಂದೆ ಸರಿದಿರುತ್ತವೆ. ಈ ಸಮಯದಲ್ಲಿ ಭಕ್ತರು ದೇವಾಲಯಕ್ಕೆ ನಡೆದು ಹೋಗತೊಡಗುತ್ತಾರೆ. ಮಧ್ಯಾಹ್ನವಾದಂತೆ ಅಲೆಗಳು ಹೆಚ್ಚುತ್ತಾ ಹೋಗುವುದರಿಂದ ಅತ್ತ ಹೋಗುವುದು ಕಷ್ಟಕರ. ದರ್ಶನಕ್ಕೆ ಹೋದ ಭಕ್ತರು ಅಲೆಗಳು ಏಳುವುದರೊಳಗಾಗಿ ವಾಪಸ್ಸಾಗಲೇಬೇಕು. ಸಂಜೆಯ ವೇಳೆಗೆ ಸಮುದ್ರದ ನೀರಿನ ಮಟ್ಟ ಏರುತ್ತಾ ಬಂದು ದೇವಾಲಯವನ್ನು ಕಾಣದಂತೆ ಮುಚ್ಚಿಬಿಡುತ್ತವೆ. ಆಗ ಶಿವಲಿಂಗವಿರುವ ಅಂಗಳದಲ್ಲಿರುವ ಸುಮಾರು 35 ಅಡಿ ಎತ್ತರದ ಕಟ್ಟೆಯ ಮೇಲಿರುವ ಧ್ವಜ ಮಾತ್ರ ಕಾಣುತ್ತಿರುತ್ತದೆ. ಈ ಗೋಪುರ ಹಿಂದೆ ದೀಪಸ್ತಂಭವಾಗಿದ್ದಿರಬಹುದು ಎನ್ನಿಸುತ್ತದೆ. ಭಕ್ತರು ಬಹಳ ಉತ್ಸಾಹದಿಂದ ನಕ್ಲಾಂಗ್ನಮ್ಮೆ ಅವತಾರ್ ಧಾರಿಯೋ, ಮುಕ್ತಿನೋ ಮರಗೆ ಧಾರಿಯೋ, ಭಕ್ತಿನೋ ಮರಗೆ ಸಂತೋನೇ ಶರಣೆ, ನಿಷ್ಕಳಂಕನೆಂದು ಹೆಸರಾದ ಮಹಾದೇವ ಕಾಣಿಸಿಕೊಳ್ಳುತ್ತಾ ಮುಕ್ತಿಗೆ ದಾರಿಯ ತೋರಿದ ಎಂದು ಭಜಿಸುತ್ತಾ ನಿಂತಿದ್ದು, ಸಮುದ್ರದ ನೀರು ಹಿಂದೆ ಸರಿದ ಮೇಲೆ ಶಿವಲಿಂಗದತ್ತ ಸಾಗತೊಡಗುತ್ತಾರೆ. ಹೀಗೊಂದು ಕಥೆ. ಪೌರಾಣಿಕ ಹಿನ್ನೆಲೆಯ ಈ ಶಿವಲಿಂಗಗಳು ಯಾರಿಂದ ಸ್ಥಾಪಿಸಲ್ಪಟ್ಟವು ಎಂಬ ಬಗ್ಗೆ ಮಾಹಿತಿ ಲಭ್ಯವಾಗುವುದಿಲ್ಲ. ದಂತಕಥೆಯೊಂದರ ಪ್ರಕಾರ ಕುರುಕ್ಷೇತ್ರ ಯುದ್ಧದಲ್ಲಿ ತಮ್ಮ ಸಂಬಂಧಿಗಳನ್ನೇ ಕೊಂದ ಪಾಪಕ್ಕೆ ಗುರಿಯಾಗಿದ್ದ ಪಾಂಡವರು ಅದರ ಪರಿಹಾರಕ್ಕಾಗಿ ಶ್ರೀಕೃಷ್ಣನ ಮೊರೆ ಹೋಗುತ್ತಾರೆ. ಕೃಷ್ಣನು ಪಾಂಡವರಿಗೆ 1 ಕಪ್ಪು ಹಸು ಮತ್ತು 1 ಕಪ್ಪು ಬಾವುಟ ನೀಡುತ್ತಾನೆ. ಐವರು ಬಾವುಟ ಹಿಡಿದು ಹಸುವನ್ನು ಹಿಂಬಾಲಿಸಿರಿ. ಎಲ್ಲಿ ಹಸುವಿನ ಬಣ್ಣ ಮತ್ತು ಬಾವುಟದ ಬಣ್ಣ ಬಿಳಿಯಾಗುತ್ತದೋ ಅಲ್ಲಿ 5 ಲಿಂಗಗಳನ್ನು ಸ್ಥಾಪಿಸಿ ಶಿವಧ್ಯಾನ ಮಾಡಿರಿ ಎಂದು ಸೂಚಿಸುತ್ತಾನೆ. ಪಾಂಡವರು ನಡೆದು ಕೊಲಿಯಾಕ್ ಬಳಿ ಬಂದಾಗ ಹಸುವಿನ ಬಣ್ಣ ಮತ್ತು ಬಾವುಟದ ಬಣ್ಣ ಬಿಳಿಯಾಗುತ್ತದೆ. ಆಗ ಪಾಂಡವರು ಅಲ್ಲೇ ನಿಂತು 5 ಶಿವಲಿಂಗಗಳನ್ನು ಸ್ಥಾಪಿಸಿ ಪೂಜೆ ಮಾಡಿ ತಮ್ಮ ಸಹೋದರ ಹತ್ಯಾ ದೋಷದಿಂದ ಮುಕ್ತರಾದರು. ಪಾಂಡವರ ಪಾಪಗಳನ್ನು ಕಳೆದು ಅವರನ್ನು ನಿಷ್ಕಳಂಕರನ್ನಾಗಿ ಮಾಡಿದ ಕಾರಣ ಶಿವನಿಗೆ ನಿಷ್ಕಳಂಕ ಮಹಾದೇವ ಎಂಬ ಹೆಸರು ಬಂದಿದೆ. ಈಗಲೂ ಬಂಡೆಯ ಮೇಲೆ 5 ಶಿವಲಿಂಗಗಳು ಮತ್ತು ಧ್ವಜಸ್ತಂಭ ಇವೆ. ಇಲ್ಲಿನ ಮತ್ತೊಂದು ನಂಬಿಕೆಯ ಪ್ರಕಾರ ತಮ್ಮ ಪ್ರೀತಿ ಪಾತ್ರರು ಮರಣ ಹೊಂದಿದಾಗ ಅವರ ಅಸ್ಥಿಯನ್ನು ಇಲ್ಲಿ ತಂದು ವಿಸರ್ಜನೆ ಮಾಡಿದರೆ ಸತ್ತವರಿಗೆ ಮುಕ್ತಿ ದೊರೆಯುತ್ತದೆ ಎಂದು ಜನ ಇಲ್ಲಿಗೆ ಬರುತ್ತಾರೆ. ಇವೆಲ್ಲ ಪೂಜೆಗಳು ಬೆಳಗ್ಗೆ ಮಾತ್ರ ಸಾಧ್ಯ. ಹುಣ್ಣಿಮೆಗಳಲ್ಲಿ ಮತ್ತು ಅಮಾವಾಸ್ಯೆಗಳಲ್ಲಿ ಸಮುದ್ರದ ಅಲೆ ಜೋರಾಗಿದ್ದಾಗ ದೇವಾಲಯದ ಕಡೆಗೆ ಹೋಗಲು ಸಾಧ್ಯವಿಲ್ಲ. ಕೊಲಿಯಾಕ್ ಮಹಾದೇವನ ದರ್ಶನಕ್ಕೆ ಹೊರಡುವವರು ಅಹಮದಾಬಾದ್ ಮೂಲಕ 180 ಕಿಲೋಮೀಟರ್ ದೂರದ ಭಾವನಗರಕ್ಕೆ ಹೋಗಬೇಕು. ಭಾವನಗರದಿಂದ ಕೊಲಿಯಾಕ್ ಪಟ್ಟಣಕ್ಕೆ ಸುಮಾರು 25 ಕಿಲೋಮೀಟರ್ ದೂರವಿದೆ. ಶ್ರಾವಣ ಮಾಸದಲ್ಲಿ ಇಲ್ಲಿ ದೊಡ್ಡ ಜಾತ್ರೆ ನಡೆಯುತ್ತದೆ. ಈ ಸಂದರ್ಭದಲ್ಲಿ ಸುಮಾರು 50,000ಕ್ಕೂ ಹೆಚ್ಚು ಜನ ಸಮೂಹ ಸೇರಿ ನಿಷ್ಕಳಂಕ ಮಹಾದೇವನ ದರ್ಶನ ಮಾಡುತ್ತಾರೆ. 8 ಚಿಣ್ಣರ ಪುಟ. ಎಲ್ಲಕ್ಕಿಂತ ಮಿಗಿಲಾದದ್ದು. ಹಿಂದೆ ಒಂದು ಗ್ರಾಮದಲ್ಲಿ ಸೀನಪ್ಪ ಹಾಗೂ ಕಮಲಮ್ಮ ಎಂಬ ಬಡ ದಂಪತಿ ಇದ್ದರು.
ಯಾವ ವಿಧವಾದ ಆದಾಯ ಇಲ್ಲದಿದ್ದರೂ ಪ್ರಾಮಾಣಿಕನಾಗಿ ದುಡಿದು ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದರು. ಇದ್ದುದರಲ್ಲೇ ಇತರರಿಗೆ ಸಹಾಯ ಮಾಡುತ್ತಿದ್ದರು. ಅವರಿಗೆ 2 ಗಂಡು ಮಕ್ಕಳು. ಅವರನ್ನು ಪೋಷಿಸಲು ಬಹಳ ಕಷ್ಟಪಡುತ್ತಿದ್ದರು. ಒಂದು ದಿನ ಕಮಲಮ್ಮ ತನ್ನ ಕಷ್ಟ ನೆನೆದು ದುಃಖಪಡುತ್ತಾ ಈ ದರಿದ್ರ ಬದುಕನ್ನು ಇನ್ನೆಷ್ಟು ಕಾಲ ಸಹಿಸಬೇಕು? ಇಂತಹ ದುರ್ಭರ ಜೀವನಕ್ಕಿಂತ ಸಾಯುವುದೇ ಲೇಸು. ಯಾವುದೋ ಒಂದು ವಿಧದಿಂದ ಧನ ಸಂಪಾದಿಸಿ ಎಂದು ಗಂಡ ಸೀನಪ್ಪನ ಹತ್ತಿರ ಹೇಳಿಕೊಂಡಳು. ಭಗವಂತನು ಪ್ರಸಾದಿಸುವುದರಲ್ಲಿ ನಾವು ಸಂತೃಪ್ತಿ ಪಡಬೇಕು. ನಿರಾಡಂಬರ ಜೀವನದಲ್ಲೇ ಪರಮಾರ್ಥವಿದೆ ಎಂದು ಸೀನಪ್ಪ ಸಮಾಧಾನ ಹೇಳಿದರೂ ಕೇಳಲಿಲ್ಲ. ಒಂದು ಸಾರಿ ಆ ಊರಿಗೆ ವಯೋವೃದ್ಧನೂ ಸಂಪನ್ನನೂ ಆದ ಒಬ್ಬ ಸಾಧು ಪುರುಷ ಬಂದ. ಅವನು ಹೇಳುವ ಆಧ್ಯಾತ್ಮಿಕ ಬೋಧನೆಗಳಿಂದಾಗಿ ಜನ ತಂಡೋಪತಂಡವಾಗಿ ಬರಲಾರಂಭಿಸಿದರು. ಅವನು ಅಪಾರ ಮಹಿಮೆಯುಳ್ಳ ಸ್ವಾಮಿ ಎಂದು, ಕೋರಿಕೆಗಳನ್ನು ತೀರಿಸುತ್ತಾನೆಂದು ಪ್ರತೀತಿ ಹರಡಿತು. ಈ ವಿಷಯ ಕಮಲಮ್ಮಳ ಕಿವಿಗೆ ಬಿತ್ತು. ಆಕೆ ತನ್ನ ಗಂಡನಿಗೆ ನಮ್ಮ ಊರಿಗೆ ಬಂದ ಆ ಸಾಧುವನ್ನು ನಮ್ಮ ಮನೆಗೆ ಕರೆದುಕೊಂಡು ಬನ್ನಿ. ನಮಗೆ ದನ ಕನಕ ಧಾನ್ಯಗಳನ್ನು ಪ್ರಸಾದಿಸಿ ಎಂದು ಕೋರಿಕೊಳ್ಳೋಣ ಎಂದು ಹೇಳಿದಳು. ಹೆಂಡತಿಯ ಕಿರುಕುಳ ತಾಳಲಾರದೆ ಸೀನಪ್ಪನಿಗೆ ಸಾಧುವನ್ನು ಮನೆಗೆ ಕರೆದುಕೊಂಡು ಬರುವುದಕ್ಕಿಂತ ತಾನೇ ಖುದ್ದು ಸ್ವಾಮಿಯ ಹತ್ತಿರಕ್ಕೆ ಹೋಗುವುದು ಉತ್ತಮವೆನಿಸಿತು. ಮಾರನೆಯ ದಿನ ಆತನು ಸ್ವಾಮಿಯ ಹತ್ತಿರ ಹೊರಟನು. ಅಲ್ಲಿ ಜನಸಾಗರವೇ ನೆರೆದಿತ್ತು. ಸಾಧು ಹೇಳುವ ಆಧ್ಯಾತ್ಮಿಕ ಪ್ರಸಂಗಗಳನ್ನು ತದೇಕಚಿತ್ತದಿಂದ ಆಲಿಸುತ್ತಿದ್ದರು. ಎಲ್ಲರೂ ಅಲ್ಲಿಂದ ಹೊರಟು ಹೋಗುವವರೆಗೆ ಕಾದು ಕೂತ ಸೀನಪ್ಪ ಸಾಧುವಿನ ಪಾದಗಳ ಮೇಲೆ ಬಿದ್ದನು. ಸಾಧು, ಯಾರಯ್ಯ ನೀನು? ನಿನಗೇನು ಬೇಕು? ಎಂದು ಆತನನ್ನು ಕೇಳಿದ. ಆಗ ಸೀನಪ್ಪನು ನಾಚಿಕೆಯಿಂದ ಎದ್ದು ನಿಂತು, ಸ್ವಾಮಿ, ನನ್ನನ್ನು ಮನ್ನಿಸಿರಿ. ಬಡತನ ತಾಳಲಾರದೆ ನಿಮ್ಮ ಹತ್ತಿರ ಧನ ಸಹಾಯ ಕೇಳಬೇಕೆಂದು ಬಂದೆ ಎಂದನು. ಇಷ್ಟಕ್ಕೆಲ್ಲ ಬಾಧೆ ಪಡಬೇಕಾ? ನಿನಗೆ ಹಣ ಬೇಕು ಅಷ್ಟೇ ತಾನೆ? ಒಂದು ಕೆಲಸ ಮಾಡು. ನನ್ನಲ್ಲಿ ಮಹಿಮೆಯುಳ್ಳ ಒಂದು ಮಣೆ ಇತ್ತು. ಆದರೆ ನಿನ್ನೆ ಅದನ್ನು ಊರ ಹೊರಗಿನ ಕಾಲುವೆಯಲ್ಲಿ ಎಸೆದಿದ್ದೇನೆ. ನಿನಗೆ ಅದು ಬೇಕಾಗಿದ್ದರೆ ತಕ್ಷಣ ಹೋಗಿ ತೆಗೆದುಕೊಂಡು ಬಾ ಎಂದು ಹೇಳಿದ ಸಾಧು. ಆಗ ಸೀನಪ್ಪ ಉತ್ಸುಕನಾಗಿ ಓಡುತ್ತಾ ಸಾಧು ಹೇಳಿದ ಕಾಲುವೆಯ ಬಳಿಗೆ ಹೋದನು. ಆ ಚರಂಡಿ ಕಾಲುವೆ ದುರ್ಗಂಧದಿಂದ ತುಂಬಿ ತುಳುಕುತ್ತಿತ್ತು. ಒಂದು ಕ್ಷಣವೂ ಚಿಂತಿಸದೆ ಕಾಲುವೆಯೊಳಗೆ ಧುಮುಕಿ ಮಣಿಗಾಗಿ ಶೋಧಿಸಲು ಆರಂಭಿಸಿದನು. ಆ ಕೊಳಕು ನೀರು ಶರೀರದ ಮೇಲೆ ಬೀಳುತ್ತಿದ್ದರೂ ಲೆಕ್ಕಿಸದೆ ಕಡೆಗೆ ಮಣಿಯನ್ನು ಹುಡುಕಿದನು ಸೀನಪ್ಪ. ಅದನ್ನು ನೀರಿನಿಂದ ಶುಚಿ ಮಾಡಿ ಅಲ್ಲೇ ಇದ್ದ ಒಂದು ಕಲ್ಲಿನ ಮೇಲಿಟ್ಟನು. ಆಶ್ಚರ್ಯ, ಆ ಕಲ್ಲು ತಕ್ಷಣ ಬಂಗಾರವಾಗಿ ಹೋಯಿತು. ಆಗ ಮಣಿಯ ಬೆಲೆ ಎಂತಹದು ಎಂಬುದು ಸೀನಪ್ಪನಿಗೆ ತಿಳಿದು ಹೋಯಿತು. ಈ ಮಣಿಯಿಂದ ಕಲ್ಲುಗಳನ್ನೆಲ್ಲ ಬಂಗಾರವನ್ನಾಗಿ ಮಾರ್ಪಡಿಸಿದರೆ ತಾನು ಅಪಾರ ಧನವಂತನಾದಂತೆ ಎಂದು ಸಂಭ್ರಮಿಸಿದನು. ಪ್ರಕಾಶಿಸುತ್ತಿರುವ ಆ ಮಣಿಯನ್ನು ತೆಗೆದುಕೊಂಡು ಕೂಡಲೇ ಮನೆಗೆ ಹೊರಟನು. ಹಠಾತ್ತಾಗಿ ಆತನ ಮನಸ್ಸಿನಲ್ಲಿ ಒಂದು ಆಲೋಚನೆ ಉಂಟಾಯಿತು. ಮನೆಗೆ ಹೋಗುತ್ತಿದ್ದವನು ದಾರಿ ಬದಲಿಸಿ ತಿರುಗಿ ಸಾಧುವಿನ ಹತ್ತಿರಕ್ಕೆ ಹೋದನು. ಸಾಧುವನ್ನು ಕಂಡು ಅವನ ಪಾದದ ಮೇಲೆ ಮಣಿಯನ್ನಿಟ್ಟನು. ಏನಯ್ಯ, ಮಹಿಮೆಯ ಮಣಿ ಲಭಿಸಿತೆ? ಮತ್ತೇಕೆ ಬಂದೆ? ಎಂದು ಕೇಳಿದ ಸಾಧು. ಸ್ವಾಮಿ, ಎಷ್ಟೋ ಮಹಿಮೆಯುಳ್ಳಿಂತಹ ದಿವ್ಯವಾದ ಮಣಿಯನ್ನೇ ನೀವು ಚರಂಡಿ ಕಾಲುವೆಗೆ ಎಸೆದಿದ್ದೀರಿ ಎಂದರೆ ಅದಕ್ಕಿಂತಲೂ ಬೆಲೆ ಬಾಳುವ ಮತ್ತೊಂದು ವಸ್ತು ನಿಮ್ಮಲ್ಲಿ ಇದ್ದಿರಲೇಬೇಕು. ಅದು ನನಗೆ ಬೇಕು. ದಯಮಾಡಿ ಅದನ್ನು ಪ್ರಸಾದಿಸಿರಿ ನನಗೆ ಎಂದು ಬೇಡಿಕೊಂಡನು ಸೀನಪ್ಪ. ನೀನು ಊಹಿಸಿದ್ದು ನಿಜ. ಈ ಮಣಿಗಿಂತಲೂ ಅಲ್ಲ, ಪ್ರಪಂಚದಲ್ಲಿ ಅತ್ಯಂತ ಬೆಲೆ ಬಾಳುವಂತಹದ್ದು ನನ್ನಲ್ಲಿದೆ. ಅದು ನಿನಗೆ ಬೇಕಾಗಿದ್ದರೆ ನಾನು ಕೊಡಲು ಸಿದ್ಧವಾಗಿದ್ದೇನೆ. ಆದರೆ ಅದನ್ನು ಹೊಂದಬೇಕಾದರೆ ನೀನು ಎಲ್ಲವನ್ನೂ ತ್ಯಜಿಸಿ ನನ್ನ ಹತ್ತಿರಕ್ಕೆ ಬರಬೇಕು. ಬೇಕೆನಿಸಿದರೆ ಈ ಮಣಿಯನ್ನು ನಿನ್ನ ಹೆಂಡತಿಗೆ ಕೊಟ್ಟು ನನ್ನ ಹತ್ತಿರಕ್ಕೆ ಬರಬೇಕು ಎಂದ ಸನ್ಯಾಸಿ. ಆಗ ಸೀನಪ್ಪ ಮಣಿಯನ್ನು ತೆಗೆದುಕೊಂಡು ಹೋಗಿ ಹೆಂಡತಿಗೆ ಕೊಟ್ಟು ಅದರ ಮಹಿಮೆಯನ್ನು ವಿವರಿಸಿದ. ಅದನ್ನು ನೋಡಿದ ಆಕೆ ಖುಷಿ ಪಟ್ಟಳು. ಸೀನಪ್ಪ, ಈಗ ನಾನು ಇಲ್ಲಿಂದ ಹೋಗುತ್ತಿದ್ದೇನೆ. ಇಲ್ಲಿಗೆ ಇನ್ನೆಂದಿಗೂ ಬರುವುದಿಲ್ಲ ಎಂದನು. ನಿಮ್ಮಿಷ್ಟ ಎಂದಳು ಕಮಲಮ್ಮ. ಸೀನಪ್ಪ ಸಾಧುವನ್ನು ಸೇರಿಕೊಂಡನು. ಸ್ವಾಮಿ, ಮಣಿಯ ಜೊತೆಗೆ ನನ್ನ ಸಂಸಾರವನ್ನು ಕೂಡ ತ್ಯಜಿಸಿ ಬಂದಿದ್ದೇನೆ. ನೀವು ಹೇಳಿದ ಬೆಲೆ ಬಾಳುವ ಆ ವಸ್ತುವನ್ನು ನನಗೆ ಪ್ರಸಾದಿಸಿರಿ ಎಂದು ಬೇಡಿಕೊಂಡ. ತಪ್ಪದ್ದೇ ಕೊಡುತ್ತೇನೆ. ಪ್ರಪಂಚದಲ್ಲೇ ಅತ್ಯಂತ ಬೆಲೆ ಬಾಳುವಂತಹದ್ದು
ಸರ್ವೋತ್ಕೃಷ್ಟವಾದದ್ದು ಭಗವಂತನ ನಾಮ. ಲೌಕಿಕ ಸುಖಕ್ಕಿಂತಲೂ ಸರ್ವ ಸಂಪತ್ತುಗಳಿಗಿಂತಲೂ ಭಗವಂತನ ನಾಮ ಎಷ್ಟೋ ಮಹಿಮೆಯುಳ್ಳದ್ದು, ಬೆಲೆ ಕಟ್ಟಲಾರದಂಥದ್ದು. ನಮ್ಮ ಕರ್ಮಗಳನ್ನು ಮಾಡುತ್ತಾ ಮುಕ್ತಿ ಹೊಂದಬೇಕಾದರೆ ದಾರಿ ತೋರುವುದು ಭಗವಂತನ ನಾಮ ಒಂದೇ ಎಂದು ಆ ಸಾಧು ಭಗವನ್ನಾಮ ಬೋಧಿಸಿದನು. ಸೀನಪ್ಪ ಬಡ ಜನರಿಗೆ ಕೈಲಾದ ನೆರವು ಮಾಡುತ್ತಾ ಭಗವಂತನ ಸ್ಮರಣೆ ಮಾಡುತ್ತಾ ಉಳಿದ ಬದುಕನ್ನು ಸಾಗಿಸಿದನು. 9 ಅಡುಗೆ ಮನೆ. ಚೀನಿಕಾಯಿ ಸ್ಪೆಷಲ್. ಚೀನಿಕಾಯಿ ಅಧಿಕ ಪೋಷಕಾಂಶ ಹೊಂದಿದ, ಎ ವಿಟಮಿನ್ ಅಧಿಕವಾಗಿರುವ ತರಕಾರಿ. ಇದನ್ನು ಬ್ರೈನ್ ಟಾನಿಕ್ ಎಂದು ಹೇಳುತ್ತಾರೆ. ಮಕ್ಕಳಿಗೆ ಅತ್ಯುತ್ತಮವಾದ ಆಹಾರ. ಇದರಿಂದ ರುಚಿಕರವಾದ ಕೇಕ್, ಹಲ್ವವನ್ನು ಮನೆಯಲ್ಲೇ ಶುಚಿಯಾಗಿ ಮಾಡಿ ಸವಿದು ನೋಡಿ. ಇಲ್ಲಿದೆ ರೆಸಿಪಿ. 1 ಚೀನಿಕಾಯಿ ಕೇಕ್. ಏನೇನು ಬೇಕು? ಗೋಧಿ ಹಿಟ್ಟು 1 ಕಪ್, ತುರಿದ ಚೀನಿಕಾಯಿ 1 ಕಪ್, ಬೆಲ್ಲ 1 ಕಪ್, ಎಣ್ಣೆ ಅರ್ಧ ಕಪ್, ಹಾಲು ಅರ್ಧ ಲೋಟ, ಬೇಕಿಂಗ್ ಪೌಡರ್ 1 ಚಮಚ, ಚಿಟಿಕೆ ಉಪ್ಪು, ತುರಿದ ನಿಂಬೆ ಸಿಪ್ಪೆ ಅರ್ಧ ಚಮಚ. ಮಾಡೋದು ಹೇಗೆ? ಚೀನಿಕಾಯಿ ತುರಿ, ಬೆಲ್ಲ, ಹಾಲು, ಎಣ್ಣೆ, ಉಪ್ಪು, ಗೋಧಿ ಹಿಟ್ಟು ಎಲ್ಲವನ್ನೂ ಮಿಕ್ಸಿಗೆ ಹಾಕಿ ರುಬ್ಬಿ. ಬೇಕಿಂಗ್ ಪೌಡರ್, ನಿಂಬೆ ಸಿಪ್ಪೆ ತುರಿ ಹಾಕಿ ಚೆನ್ನಾಗಿ ಬೀಟ್ ಮಾಡಿ. ಇದನ್ನು ಕುಕ್ಕರ್ ತಳದಲ್ಲಿ ಉಪ್ಪು ಹಾಕಿ, ಅದರ ಮೇಲೆ ಸ್ಟ್ಯಾಂಡ್ ಇಟ್ಟು ಬಟ್ಟಲಿಗೆ ಎಣ್ಣೆ ಹಚ್ಚಿ ಹಿಟ್ಟು ಉದುರಿಸಿ. ಬೀಟ್ ಮಾಡಿದ ಹಿಟ್ಟನ್ನು ಹಾಕಿ, ಗ್ಯಾಸ್ಕೆಟ್ ಹಾಕದೆ ಮುಚ್ಚಳ ಹಾಕಿ ವಿಷಲ್ ಹಾಕದೆ 40 ನಿಮಿಷ ಬೇಯಿಸಿ. ತುಪ್ಪದಲ್ಲಿ ಹುರಿದ ಗೋಡಂಬಿ, ದ್ರಾಕ್ಷಿ, ಬಾದಾಮಿಯಿಂದ ಅಲಂಕರಿಸಿ. ರುಚಿಕರವಾದ ಕೇಕ್ ರೆಡಿ. 2 ರೋಸ್ಟೆಡ್ ಚೀನಿಕಾಯಿ. ಏನೇನು ಬೇಕು? ತೆಳ್ಳಗೆ ಹೆಚ್ಚಿದ ಚೀನಿಕಾಯಿ ಹೋಳು 8 ಇನದ 10, ಆಲಿವ್ ಆಯಿಲ್ 3 ಚಮಚ, ಲವಂಗ, ಚಕ್ಕೆ ಪುಡಿ 1 ಚಮಚ, ಉಪ್ಪು ರುಚಿಗೆ ಬೇಕಾದಷ್ಟು. ಮಾಡೋದು ಹೇಗೆ? ತೆಳ್ಳಗೆ ಹೆಚ್ಚಿದ ಚೀನಿಕಾಯಿ ಹೋಳಿಗೆ ಆಲಿವ್ ಆಯಿಲ್ ಹಚ್ಚಿ, ಅದಕ್ಕೆ ಚಕ್ಕೆ ಲವಂಗ ಪುಡಿ ಉದುರಿಸಿ, ಉಪ್ಪು ಹಾಕಿ ಕಾದತವಾದ ಮೇಲೆ ಇಟ್ಟು ಸಣ್ಣ ಒಲೆಯಲ್ಲಿ 2 ಕಡೆ ಹೊಂಬಣ್ಣ ಬರುವವರೆಗೆ ಕಾಯಿಸಿ ತೆಗೆಯಿರಿ. ರುಚಿಕರವಾದ ರೋಸ್ಟೆಡ್ ಚೀನಿಕಾಯಿ ತಿನ್ನಲು ಸಿದ್ಧ. 3 ಚೀನಿಕಾಯಿ ಬೋಂಡ. ಏನೇನು ಬೇಕು? ತೆಳ್ಳಗೆ ಹೆಚ್ಚಿದ ಚೀನಿಕಾಯಿ ಹೋಳು, ಕಡಲೆ ಹಿಟ್ಟು 1 ಬಟ್ಟಲು, ಅಕ್ಕಿ ಹಿಟ್ಟು 2 ಚಮಚ, ಖಾರದ ಪುಡಿ 1 ಚಮಚ, ಸೋಡಾ ಪುಡಿ ಸ್ವಲ್ಪ, ಕರಿಯಲು ಎಣ್ಣೆ, ರುಚಿಗೆ ಬೇಕಾದಷ್ಟು ಉಪ್ಪು. ಮಾಡೋದು ಹೇಗೆ? ಪಾತ್ರೆಗೆ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಖಾರದ ಪುಡಿ, ಸೋಡಾ ಪುಡಿ, ಉಪ್ಪು ಹಾಕಿ, ಸ್ವಲ್ಪ ನೀರು ಹಾಕಿ ಬೋಂಡ ಹಿಟ್ಟಿನಂತೆ ಕಲಸಿ. ಚೀನಿಕಾಯಿ ಹೋಳನ್ನು ಹಿಟ್ಟಿನಲ್ಲಿ ಅದ್ದಿ ಕಾದ ಎಣ್ಣೆಯಲ್ಲಿ ಕರಿದು ತೆಗೆಯಿರಿ. ರುಚಿಕರವಾದ ಬೋಂಡ ರೆಡಿ. 4 ಚೀನಿಕಾಯಿ ಪಕೋಡ. ಏನೇನು ಬೇಕು? ಚೀನಿಕಾಯಿ ತುರಿ 1 ಬಟ್ಟಲು, ಕೊತ್ತಂಬರಿ ಸೊಪ್ಪು ಹೆಚ್ಚಿದ್ದು 1 ಚಮಚ, ಹೆಚ್ಚಿದ ಕರಿಬೇವು 1 ಚಮಚ, ಪುದೀನ ಸೊಪ್ಪು ಹೆಚ್ಚಿದ್ದು 1 ಚಮಚ, ಶುಂಠಿ ಪೇಸ್ಟ್ ಅರ್ಧ ಚಮಚ, ಓಂ ಕಾಳು 1 ಚಮಚ, ಕಡಲೆ ಹಿಟ್ಟು 1 ಬಟ್ಟಲು, ಅಕ್ಕಿ ಹಿಟ್ಟು 2 ಚಮಚ, ಕೆಂಪು ಮೆಣಸಿನ ಪುಡಿ 1 ಚಮಚ, ಈರುಳ್ಳಿ ಸಣ್ಣಗೆ ಹೆಚ್ಚಿದ್ದು ಸ್ವಲ್ಪ, ಉಪ್ಪು ರುಚಿಗೆ ಬೇಕಾದಷ್ಟು. ಮಾಡೋದು ಹೇಗೆ? ಮೇಲೆ ಹೇಳಿದ ಎಲ್ಲ ಸಾಮಾನುಗಳನ್ನು ಒಂದು ಬಟ್ಟಲಲ್ಲಿ ಹಾಕಿ ಚೆನ್ನಾಗಿ ಕಲಸಿ. 2 ಚಮಚ ಎಣ್ಣೆ ಕಾಯಿಸಿ ಹಾಕಿ. ನಂತರ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಕಲಸಿ. ಕಾದ ಎಣ್ಣೆಯಲ್ಲಿ ಹೊಂಬಣ್ಣ ಬರುವವರೆಗೆ ಕರಿದು ತೆಗೆಯಿರಿ. ರುಚಿಕರವಾದ ಪಕೋಡ ರೆಡಿ. 5 ಚೀನಿಕಾಯಿ ಹಲ್ವಾ. ಏನೇನು ಬೇಕು? ಚೀನಿಕಾಯಿ ತುರಿ 1 ಬಟ್ಟಲು, ಸಕ್ಕರೆ ಅರ್ಧ ಬಟ್ಟಲು, ಕೋವಾ 4 ಚಮಚ, ತುಪ್ಪ 4 ಚಮಚ, ಏಲಕ್ಕಿ ಪುಡಿ ಸ್ವಲ್ಪ, ಗೋಡಂಬಿ, ದ್ರಾಕ್ಷಿ. ಮಾಡೋದು ಹೇಗೆ? ಬಾಣಲೆ ಒಲೆಯ ಮೇಲೆ ಇಟ್ಟು 2 ಚಮಚ ತುಪ್ಪ ಹಾಕಿ. ತುರಿದ ಚೀನಿಕಾಯಿ ಹಾಕಿ ಚೆನ್ನಾಗಿ ಹುರಿಯಿರಿ. ನಂತರ ಸಕ್ಕರೆ, ತುಪ್ಪ, ಕೋವಾ ಹಾಕಿ ಚೆನ್ನಾಗಿ ಮಗುಚಿ. ಏಲಕ್ಕಿ ಪುಡಿ, ತುಪ್ಪದಲ್ಲಿ ಹುರಿದ ಗೋಡಂಬಿ, ದ್ರಾಕ್ಷಿ ಹಾಕಿ ಇಳಿಸಿ. ರುಚಿಕರವಾದ ಹಲ್ವ ರೆಡಿ. 10 ಮಿತ್ರ ಜ್ಯೋತಿ ವಾರ್ತೆ. ಮಿತ್ರ ಜ್ಯೋತಿ ಸಂಸ್ಥೆಯಲ್ಲಿ ದೃಷ್ಟಿವಿಕಲಚೇತನರ ಶಿಕ್ಷಣಕ್ಕೆ, ಕ್ರೀಡಾ ಚಟುವಟಿಕೆಗಳಿಗೆ ಹಾಗೂ ಸ್ವತಂತ್ರ ಜೀವನ ನಡೆಸಲು ಉಪಯೋಗವಾಗುವ ವಿಶೇಷವಾಗಿ ತಯಾರಿಸಿದ ಅನೇಕ ಸಾಧನ ಸಲಕರಣೆಗಳು ಲಭ್ಯವಿದೆ. ಪ್ರಸ್ತುತವಾಗಿ ಇಲ್ಲಿ ದೊರಕುವ ಸಲಕರಣೆಗಳು ಹೀಗಿವೆ. ಬ್ರೈಲ್ ಸ್ಲೇಟ್ ಮತ್ತು ಸ್ಟೈಲಸ್, ಅಲ್ಯೂಮಿನಿಯಂ ಹಾಗೂ ಪ್ಲಾಸ್ಟಿಕ್ನ ಸಹಿ ಮಾಡದ ರಾಸಿ, ಸಿಗ್ನೇಚರ್ ಗೈಡ್, ಅಬ್ಯಾಕ್ಸ್, ವೈಟ್ ಕೇನ್, ಅಳತೆ ಟಿ, ಮೆಷರಿಂಗ್ ಟೇಪ್, ರೂಲರ್,
ರೇಖಾಗಣಿತದ ಉಪಕರಣಗಳು, ಡ್ರಾಫ್ಟ್ ಡ್ರಾಯಿಂಗ್ ಬೋರ್ಡ್, ಟೇಲರ್ ಫ್ರೇಮ್, ಪೆಗ್ಗಿನ್ ಪಜಲ್ ಆಟ, ಪೆಗ್ ಬೋರ್ಡ್ ಆಟ, ಬ್ರೈಲ್ ಕ್ರಾಸ್ವರ್ಡ್ ಪಜಲ್, ಕ್ರಿಕೆಟ್ ಚೆಂಡು, ಹಾವು ಮತ್ತು ಏಣಿ ಆಟ, ಬ್ರೈಲ್ ಪಾಕೆಟ್ ಫ್ರೇಮ್ ಹಾಗೂ ಸ್ಟೈಲಸ್, ಇಸ್ಪೀಟ್ ಕಾರ್ಡ್ಗಳು, ಚೆಸ್ ಆಟ ಇತ್ಯಾದಿ. ಇವುಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಸ್ಥೆಯ ಫೇಸ್ಬುಕ್ ಲಿಂಕ್ ಅನ್ನು ನೋಡಿ. ಇವುಗಳನ್ನು ಖರೀದಿಸಲು ಮಿತ್ರ ಜ್ಯೋತಿ ಸಂಸ್ಥೆಯನ್ನು ಸಂಪರ್ಕಿಸಿ. ಮಿತ್ರ ಜ್ಯೋತಿ ಸಂಸ್ಥೆಯ ಬ್ರೈಲ್ ಪ್ರೆಸ್ಗೆ ಹೊಸದಾಗಿ ಸೇರ್ಪಡೆಗೊಂಡ ಕೆಲವು ಪುಸ್ತಕಗಳು ಹೀಗಿವೆ. ಮಿತ್ರ ಜ್ಯೋತಿ ಸಂಸ್ಥೆಯ ಸಂಸ್ಥಾಪಕರಾದ ಡಾಕ್ಟರ್ ಮಧು ಸಿಂಘಾಲ್ ಅವರು ಬದಲಾವೆ ಎಂಬ ಸಣ್ಣ ಕಥೆಗಳ ಪುಸ್ತಕವನ್ನು 2008ರಲ್ಲಿ ರಚಿಸಿದ್ದರು. ಈ ಕಥೆಗಳು ವಿಶೇಷ ಚೇತನರನ್ನೊಳಗೊಂಡ ಸ್ಫೂರ್ತಿದಾಯಕ ಕಥೆಗಳಾಗಿವೆ. ಪ್ರತಿಯೊಂದು ಕಥೆಯು ವಿಶೇಷ ಚೇತನರ ಹೋರಾಟ, ಅವುಗಳನ್ನು ದಾಟಿ ಅವರು ಜೀವನದಲ್ಲಿ ಗುರಿಯನ್ನು ಮುಟ್ಟಿದ ರೀತಿಯನ್ನು ಬಹಳ ಸುಂದರವಾಗಿ ಹೇಳುತ್ತವೆ. ಈಗ ಈ ಹಿಂದಿ ಭಾಷೆಯ ಪುಸ್ತಕವು ಬ್ರೈಲ್ ಹಾಗೂ ಧ್ವನಿ ಮುದ್ರಿತ ಪುಸ್ತಕವಾಗಿ ಲಭ್ಯವಿದೆ. ಸರಳ ಅನುಭೂತ್ ಪ್ರಯೋಗ್ ಎಂಬ ಎಲ್ಲ ಕಾಯಿಲೆಗಳಿಗೂ ಮನೆ ಮದ್ದುಗಳನ್ನು ತಿಳಿಸುವ ಹಿಂದಿ ಭಾಷೆಯ ಪುಸ್ತಕವು ಈಗ ಬ್ರೈಲ್ ಹಾಗೂ ಧ್ವನಿ ಮುದ್ರಿತ ಪುಸ್ತಕವಾಗಿ ಲಭ್ಯವಿದೆ. ವಿಶೇಷ ಚೇತನರೆಲ್ಲರೂ ತಿಳಿದುಕೊಳ್ಳಲೇಬೇಕಾದ ರೈಟ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಆಕ್ಟ್ 2016 ಈಗ ಕನ್ನಡ ಮತ್ತು ಇಂಗ್ಲಿಷ್ ಬ್ರೈಲ್ ಲಿಪಿಯಲ್ಲಿ ಹಾಗೂ ಧ್ವನಿ ಮುದ್ರಿತ ಪುಸ್ತಕವಾಗಿ ಲಭ್ಯವಿದೆ. ಇದರೊಂದಿಗೆ ಇದೀಗ ತಾನೇ ಬ್ರೈಲ್ ಶಿಕ್ಷಣವನ್ನು ಪ್ರಾರಂಭಿಸುತ್ತಿರುವ ಪ್ರಾಥಮಿಕ ಹಂತದಲ್ಲಿರುವ ವಿದ್ಯಾರ್ಥಿಗಳಿಗೆಂದೇ ಬೇಸಿಕ್ ಮ್ಯಾಥ್ಸ್ ಪ್ರೈಮರ್, ನೇಮಕ್ ಬ್ರೈಲ್ ಕೋಡ್ ಹಾಗೂ ಕಾಂಟ್ರಾಕ್ಷನ್ಸ್ ಬ್ರೈಲ್ ಬುಕ್, ಗ್ರೇಡ್ 2 ಕೂಡ ಮಿತ್ರ ಜ್ಯೋತಿ ಬ್ರೈಲ್ ಪ್ರೆಸ್ನಲ್ಲಿ ಲಭ್ಯವಿದೆ. ನೀವೆಲ್ಲರೂ ಇದರ ಉಪಯೋಗವನ್ನು ಪಡೆದುಕೊಳ್ಳಿ ಹಾಗೂ ಇತರರಿಗೂ ಈ ಮಾಹಿತಿಯನ್ನು ತಿಳಿಸಿ. 2 ಫೆಬ್ರವರಿ 2019 ಮಿತ್ರ ಜ್ಯೋತಿ ಸಂಸ್ಥೆಯ ಪ್ರತಿನಿಧಿ ಬೆಂಗಳೂರಿನ ಎನ್.ಎ.ಬಿ. ತಂಡದೊಂದಿಗೆ ಹಾಸನ ಜಿಲ್ಲೆಯ ಆಲೂರು, ಹೊಳೆನರಸೀಪುರ ಮತ್ತು ಶಾಂತಿಗ್ರಾಮಕ್ಕೆ ಭೇಟಿ ನೀಡಿ ಅಲ್ಲಿರುವ ಗ್ರಾಮ ನಿವಾಸಿಗಳಿಗೆ ದೃಷ್ಟಿವಿಕಲಚೇತನರ ಸಬಲೀಕರಣಕ್ಕಾಗಿ ಮಿತ್ರ ಜ್ಯೋತಿ ಸಂಸ್ಥೆಯು ನಡೆಸುತ್ತಿರುವ ಕಾರ್ಯಚಟುವಟಿಕೆಗಳನ್ನು ತಿಳಿಸಿ ಚರ್ಚಿಸಿದರು. ಸಿ.ಬಿ.ಆರ್ ಯೋಜನೆ ಮೂಲಕ ನಡೆದ ಈ ಭೇಟಿಯು ವಿಶೇಷ ಚೇತನರನ್ನು ಸ್ವಯಂ ಉದ್ಯೋಗ, ಆರೋಗ್ಯ ಮುಂತಾದವುಗಳ ಮೂಲಕ ಸಬಲೀಕರಣಗೊಳಿಸಿ ಸ್ವತಂತ್ರವಾಗಿ ಜೀವನ ನಡೆಸಲು ಸಹಕಾರ ನೀಡುವ ಉದ್ದೇಶ ಹೊಂದಿದೆ. ಇದೇ ಸಂದರ್ಭದಲ್ಲಿ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಯಂ ಉದ್ಯೋಗ ತರಬೇತಿ ಸಂಸ್ಥೆಗೂ ಭೇಟಿ ನೀಡಿದ ತಂಡದ ಸದಸ್ಯರು, ಅದರ ನಿರ್ದೇಶಕರೊಂದಿಗೆ ವಿಶೇಷ ಚೇತನರಿಗೆ ಈ ತರಬೇತಿ ಸಂಸ್ಥೆಯ ಮೂಲಕ ಹಾಗೂ ಸಿ.ಬಿ.ಆರ್ ಯೋಜನೆಗಳ ಮೂಲಕ ಬೆಂಬಲವನ್ನು ವಿಸ್ತರಿಸುವ ವಿವಿಧ ಸಾಧ್ಯತೆಗಳ ಕುರಿತು ಚರ್ಚಿಸಿದರು. 12 ಫೆಬ್ರವರಿ 2019 ಕಾಮನ್ ಪರ್ಪಸ್ ಇಂಡಿಯಾ ಎಂಬ ಸರ್ಕಾರೇತರ ಸಂಸ್ಥೆಯ ತರಬೇತುದಾರರು ಮಿತ್ರ ಜ್ಯೋತಿ ಸಂಸ್ಥೆಗೆ ಭೇಟಿ ನೀಡಿ ಅಲ್ಲಿ ನಡೆಯುತ್ತಿರುವ ಕಾರ್ಯಚಟುವಟಿಕೆಗಳ ಪರಿಚಯ ಮಾಡಿಕೊಂಡರು. ಡಾಕ್ಟರ್ ಮಧು ಸಿಂಘಾಲ್ ಅವರು ತಂಡದ ಸದಸ್ಯರೆಲ್ಲರಿಗೂ ತಾವು ಜೀವನದಲ್ಲಿ ನಡೆದು ಬಂದ ಹಾದಿಯನ್ನು ತಿಳಿಸಿ ಎಲ್ಲರಿಗೂ ಸ್ಫೂರ್ತಿಯನ್ನು ನೀಡಿದರು. ಅವರೆಲ್ಲರೂ ಸಂಸ್ಥೆಯಲ್ಲಿ ದೃಷ್ಟಿವಿಕಲಚೇತನ ವಿದ್ಯಾರ್ಥಿಗಳು ಸ್ವತಂತ್ರವಾಗಿ ಜೀವನವನ್ನು ನಡೆಸುತ್ತಿರುವ ರೀತಿಯನ್ನು ಕಂಡು ಆಶ್ಚರ್ಯಚಕಿತರಾದರು. ನಂತರ ತಂಡದ ಸದಸ್ಯರೆಲ್ಲರೂ ತಾವು ಕಣ್ಕಟ್ಟಿ ನಡೆದಾಡುವ ಮೂಲಕ ದೃಷ್ಟಿವಿಕಲಚೇತನರ ಕಷ್ಟವನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಪಟ್ಟರು. ಪ್ರಸ್ತುತ ಭಾಷಾ ಅಸೆಂಬ್ಲಿ ಪಾಯಿಂಟ್ನಲ್ಲಿ ಉದ್ಯೋಗಿಯಾಗಿರುವ ಜ್ಯೋತಿ ಜೋಸೆಫ್, ಮಿತ್ರ ಜ್ಯೋತಿ ಸಂಸ್ಥೆಯ ಕಂಪ್ಯೂಟರ್ ಶಿಕ್ಷಕರಾದ ಮನ್ಸೂರ್ ಹಾಗೂ ಮಿತ್ರ ಜ್ಯೋತಿ ಗ್ರಂಥಾಲಯದ ಸದಸ್ಯರಾದ ರಾಮಕೃಷ್ಣ ಅವರು ತಮ್ಮ ಜೀವನದ ಹಾದಿ ಹಾಗೂ ಮಿತ್ರ ಜ್ಯೋತಿ ಸಂಸ್ಥೆ ಅವರಿಗೆ ಸ್ವಾವಲಂಬಿಗಳಾಗಿ ಬದುಕಲು ಹೇಗೆ ನೆರವಾಗಿದೆ ಎಂಬುದನ್ನು ಎಲ್ಲರೊಡನೆ ಹಂಚಿಕೊಂಡರು.